ವೀಕ್ಷಕರೇ ನಮಸ್ಕಾರ. ನಮಸ್ಕಾರ. ನಾನಿವತ್ತು ಅತ್ಯಂತ ದುಃಖದ ಕ್ಷಣಗಳಲ್ಲಿ ಇದ್ದೇನೆ. ನಮ್ಮೂರಿನ ಸಮಾಜ ಸೇವಕಿ ಶ್ರೀಯುತ ದಿವಂಗತ ಗಂಗಯ್ಯಗೌಡ ಅವರ ಧರ್ಮಪತ್ನಿ ಅವರು ಸರೋಜಿನಿ ಗಂಗಯ್ಯ ಅವರು ದಿವಂಗತರಾಗಿ ಇವತ್ತು ಅವರ ವೈಕುಂಠ ಸಮಾರಾಧನೆ ಕಾರ್ಯಕ್ರಮ ಗುತ್ತಿಗಾರಿನಲ್ಲಿ ನಡೆಯಿತು. ಈ ಕಾರ್ಯಕ್ರಮವನ್ನು ಒಂದು ಅಭೂತಪೂರ್ವವಾಗಿ ಅಂದರೆ ಈ ಕಾರ್ಯಕ್ರಮವನ್ನು ಒಂದು ಯಾವಾಗ ಒಬ್ಬರು ದೈವಾಧೀನರಾಗ್ತಾರೆ ಆ ಸಂದರ್ಭದಲ್ಲಿ ಅವರಿಗೆ ಅವರ ಹೆಸರಿನಲ್ಲಿ ಒಂದು ವೈಕುಂಠ ಸಮಾರಾಧನೆಯನ್ನು ಮಾಡ್ತಾರೆ. ಅದು ಒಂದು ಕೊನೆಯ ಮದುವೆ ಅಂತೇಳಿ ಹೇಳ್ಬೋದು. ಆ ಮದುವೆಯನ್ನು ಇವತ್ತು ಅದ್ಧೂರಿಯಾಗಿ ಅವರ ಸಹೋದರ ಮತ್ತು ಅವರ ಮಗ ಸನತ್ ಮುಳುಗಾಡು ಮತ್ತು ಅವರ ಸಹೋದರಿಯರು ಮತ್ತು ಅವರ ಕುಟುಂಬಸ್ಥರು, ನೆಂಟರಿಷ್ಟರು, ಬಂಧು ಬಾಂಧವರೆಲ್ಲ ಸೇರಿ ಒಂದು ಉತ್ತಮ ರೀತಿಯಲ್ಲಿ ಮಾಡಿದ್ದಾರೆ. ಆ ಕಾರ್ಯಕ್ರಮದ ಸಂಪೂರ್ಣ ವಿವರಣೆ ಈ ನಮ್ಮ ವಿಡಿಯೋದಲ್ಲಿದೆ. ಇದೊಂದು ಯಾವುದೇ ಒಂದು ಪ್ರಚಾರಕ್ಕಾಗಿ ನಾವು ಮಾಡ್ತಾ ಇಲ್ಲ. ಒಂದು ಸವಿ ನೆನಪಂದರೆ ಮುಳುಗಾಡು ಅವ್ವ ನನ್ನ ಲೈಫಲ್ಲಿ ಕೂಡ ತುಂಬಾ ಸಪೋರ್ಟ್ ಮಾಡಿದವರು. ಹಾಗಾಗಿ ಅವರ ವಿಡಿಯೋವನ್ನು ನಾವು ಮಾಡ್ತಾ ಇದ್ದೇವೆ. ನೀವೆಲ್ಲ ಅವರನ್ನು ಮತ್ತೆ ನೆನಪಿಸ್ಕೊಳ್ಬೇಕು ಅಂತಿದ್ದರೆ ಈ ವಿಡಿಯೋ ಲಿಂಕನ್ನು ನೋಡ್ಬೋದು. ಅವರು ಏನು ಸೇವೆಯನ್ನು ಮಾಡಿದ್ದಾರೆ, ಅವರ ಬಾಲ್ಯದ ನೆನಪುಗಳೇನು ಅಥವಾ ಅವರ ಎಜುಕೇಷನ್ ಏನು, ಅವರ ಸಂಸಾರ ಎಂಥದ್ದು, ಅವರ ಮನೆತನ ಎಂಥದ್ದು ಹೇಳುವಂಥದ್ದನ್ನು ಸಂಪೂರ್ಣವಾಗಿ ಅವರ ಜೀವನ ಚರಿತ್ರೆಯನ್ನು ನಮ್ಮ ಮಾನ್ಯ ವಕೀಲರು ಆಗಿರ್ತಕ್ಕಂತಹ ರಾಮಚಂದ್ರ ಗೌಡ ಬೆಳ್ತಂಗಡಿ ಅವರು ಹೇಳಿದ್ದಾರೆ. ಈ ಎಲ್ಲ ವಿಚಾರಗಳು ನಿಮ್ಮ ಮುಂದೆ ಇರಲಿಕ್ಕೆ ನಾವು ಅತ್ಯಂತ ಬೇಸರದ ವಿಚಾರ ಆದರೂ ಕೂಡ ಆ ವಿಚಾರಗಳನ್ನು ಇಡ್ತಾ ಇದ್ದೇವೆ. ದಯವಿಟ್ಟು ಎಲ್ಲರೂ ಕೂಡ ನಮ್ಮ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸಬೇಕು. ಹಾಗೆ ಒಬ್ಬ ಜೀವನದಲ್ಲಿ ಬದುಕಿದರೆ ಮುಂದೆ ಈ ಥರ ಬದುಕಬೇಕು, ಒಬ್ಬ ಹೆಣ್ಣಾಗಿ ಒಂದು ಸಮಾಜಕ್ಕೆ ಎಲ್ಲರೂ ನೆನಪಿಸಿಕೊಳ್ಳುವಂತಹ ಜೀವನವನ್ನು ಹೇಗೆ ಮಾಡ್ಬೋದು ಅಂತ ಹೇಳಿಕೊಟ್ಟವರು ಸರೋಜಿನಿ ಮುಳುಗಾಡವರು. ಅವರು ಸ್ವರ್ಗಸ್ಥರಾದ ನಂತರ ಅವರಿಗೆ ಅಲ್ಲಿ ಒಳ್ಳೆಯ ಜೀವನ ಸಿಗಲಿ ಹೇಳುವಂಥ ಒಂದು ಕಣ್ಣೀರ ವಿದಾಯವನ್ನು ನಾವು ಹೇಳ್ತಾ ಇದ್ದೇವೆ. ನಮನಗಳು. ನನ್ನ ಸಹೋದರಿ ನಿಮ್ಮೆಲ್ಲರ ಒಡನಾಟದಿಂದ ನೀವೆಲ್ಲರೂ ದಿನನಿತ್ಯವೂ ನೋಡಿಕೊಂಡು ಮಾತಾಡಿಕೊಂಡಿದ್ದಂಥ ಶ್ರೀಮತಿ ಸರೋಜಿನಿ ಗಂಗಯ್ಯನವರು ಮೊನ್ನೆ ಇದೇ ತಾರೀಕು 22ರಂದು ವಿಷ್ಣುಪಾದವನ್ನು ಸೇರಿ ಇವತ್ತಿಗೆ 11 ದಿನಗಳೇ ಕಳೆಬಹುದು. ಅಸಂಖ್ಯಾತ ಬಂಧುಗಳು, ಅಭಿಮಾನಿಗಳು ಎಲ್ಲರೂ ಸೇರಿ ನಮ್ಮ ಸಂಪ್ರದಾಯದಂತೆ ಆಕೆಯ ದೇಹವನ್ನು ಅಗ್ನಿನಾರಾಯಣಗೆ ಅರ್ಪಿಸಿದರು. ನಮ್ಮ ಕಟ್ಟುಕಟ್ಟೆಗಳ ಪ್ರಕಾರ 5ನೇ ದಿನಕ್ಕೆ ಎಲ್ಲ ಕಾರ್ಯ ನೆರವೇರಿಸಿ ಅವರ ವೈಕುಂಠ ಸಮಾರಾಧನೆಯಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ. ಸರೋಜಿನಿ ಅಕ್ಕನ ಬಗ್ಗೆ ನಾವೆಲ್ಲರೂ ಪ್ರತಿಯೊಬ್ಬರು ಕೂಡ ಕೇಳಿ ನೋಡಿ ತಿಳ್ಕೊಂಡಂಥ ಅವರಕ್ಕನ ಅವರ ಪರಿಶ್ರಮ, ಅವರ ಸ್ನೇಹಮಯ ಜೀವನ, ಎಲ್ಲರ ಒಡನಾಟ ಅದು ಚಿರಂತನವಾಗಿರುವಂಥ ಬದುಕನ್ನು ಮಾಡಿಕೊಟ್ಟಿದ್ದಾರೆ. ಅವರನ್ನು ನಾವು ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಸ್ಮರಿಸುವಂತೆ ಮಾಡಿ ತೋರಿಸಿದವರು ಸರೋಜಿನಿ ಅವರು ದಿನಾಂಕ 3/3/50ರಂದು ಬಂಟ್ವಾಳ ತಾಲೂಕಿನ ಕನ್ಯಾನ ಗ್ರಾಮದ ಕಾಮೇಶ್ವರ ಮನೆಯ ದಿವಂಗತ ಸೋಮಪ್ಪಗೌಡರು ಹಾಗೂ ಭವಮನಿ ಅಮ್ಮನ 6 ಮಕ್ಕಳಲ್ಲಿ ಹಿರಿಯ ಮಗಳಾಗಿ ಜನಿಸಿರುತ್ತಾರೆ. ಕಾಮೇಶ್ವರ ಮನೆತನವು ಒಂದು ಪ್ರತಿಷ್ಠಿತ ಗೌರವಾನ್ವಿತ ದೊಡ್ಡ ಸಂಸಾರ ಬಂಧುಗಳನ್ನು ಹೊಂದಿರುವ ಮನೆತನವಾಗಿರುತ್ತದೆ. ಇವರ ತಂದೆ ಕಾಮೇಶ್ವರ ಸೋಮಪ್ಪಗೌಡರು ಅವರ ಕಾಲದಲ್ಲಿ ಈ ಭಾಗಕ್ಕೆ ಹೆಚ್ಚಿನ ಪರಿಚಯಸ್ಥರಾಗಿದ್ದರು. ಅವರು ತುಂಬ ವಿದ್ಯಾವಂತರಾಗಿದ್ದು ಆಗಿನ ಮೆಟ್ರಿಕ್ ಅಂತ ಹೇಳ್ತಿದ್ರು. ಆ ನಮ್ಮ ತತ್ಸಮಾನವನ್ನು ವಿದ್ಯಾಭ್ಯಾಸ ಹೊಂದಿ ಅವರು ಒಳ್ಳೆಯ ಭಾಷಾ ಪಾಂಡಿತ್ಯ ಹೊಂದಿದರು. ಕನ್ನಡ ಅಲ್ಲದೆ ಇಂಗ್ಲೀಷ್, ತಮಿಳು, ಮಲಯಾಳಿ 3 ಭಾಷೆಯನ್ನು ಅವರು ನಿರಂತರವಾಗಿ ಮಾತನಾಡ್ತಾರೆ. ಹಾಗೂ ಅವರು ಆ ಕಾಲದಲ್ಲಿ ಶಾನುಭೋಗರಾಗಿ ತುಂಬ ಗೌರವಿತ ವ್ಯಕ್ತಿಯಾಗಿದ್ದರು.
ಕಾಣಿಚಾರ ಮನೆತನವು ಆಗಿನ ಕಾಲದಲ್ಲಿ ತುಂಬ ಅಡಿಕೆ ತೋಟ ಹೊಂದಿದ್ದ ಒಂದು ಭೂಮಾಲೀಕರಾಗಿದೆ. ಸರೋಜಿನಿಯವರ ತಾಯಿ ಭವಾನಿ ಅಮ್ಮನವರು ಕೂಚಿಗೂಡು ಕಟ್ಟೆ ಮನೆ, ಈ ಮನೆಯ ತರವಾಡ ಮನೆಯಲ್ಲಿ ಹುಟ್ಟಿದವರು. ಆಗಿನ ನಮ್ಮ ಇತರ ಗೊತ್ತಿರಬಹುದು, ಕೂಚಿಗೂಡು ವೆಂಕಟರಮಣಗೌಡು KV ಅಂತ MLA ಆಗಿದ್ರು. ಅವರು ಮತ್ತು ನನ್ನ ತಾಯಿ ಅಣ್ಣ ತಮ್ಮಂದಿರ ಮಕ್ಕಳಾಗಿ ಒಂದೇ ಮನೆಯಲ್ಲಿ ತಿಳಿಸಿದವರು. ಭವಾನಿ ಅಮ್ಮ ಅಪ್ಪಗಳಿಗೆ ನಮ್ಮ ಅಕ್ಕ ಸೇರಿ 6 ಜನ ಮಕ್ಕಳು. ಮೊದಲನೆಯವರೇ ಸಂದೀಪ್ ಅಂತ, ಆವಾಗ ವಿಜಯಭಾಗದಲ್ಲಿ ಮ್ಯಾನೇಜರ್ ಆಗಿ ರಿಟೈರ್ ಆಗಿ ಈಗ ಅವರು ಹೆಂಡತಿ ಮಕ್ಕಳೊಟ್ಟಿಗೆ ಬೆಂಗಳೂರಲ್ಲಿ ಅವರು ಇರ್ತಾರೆ. ಅವರ 2ನೇ ಮಗಳೇ ನಮ್ಮ ಅಕ್ಕ ಸರೋಜಿನಿ ಅವರು. 3ನೇವರೇ ಕನಗೇಕಲ್ ಅವರ ಪತ್ನಿ ಜಯಮ್ಮನವರು. 4ನೇವರೇ ನಾನೇ. 5ನೇವರು ಕಕ್ಕಲಾದ ಅಕ್ಕನಾಗಿದ್ದು, ಕೊನೆಯವರ ವಿಜಯಲಕ್ಷ್ಮಿ ಕೊಚ್ಚಿ ಸುಧಾಕರ್ ಅವರ ಪತ್ನಿ. ಸರೋಜಿನಿ ಅವರು ಹುಟ್ಟಿನಿಂದಲೇ ಚುರುಕು ಬುದ್ಧಿಯವರಾಗಿದ್ದು ಎಲ್ಲರಿಗೂ ಪ್ರೀತಿಯ ಆಕರ್ಷಣೀಯ ಮಗುವಾಗಿ ಬೆಳೆದರು. ಅವರು 10ನೇ ತರಗತಿಯ ವಿದ್ಯಾಭ್ಯಾಸವನ್ನು ವಿಟ್ಲದಲ್ಲೇ ಪೂರೈಸಿದ್ದಾರೆ. ಆ ಮುಂದಕ್ಕೆ ಆ ಟೈಮಿನ ಸಮಯದಲ್ಲಿ ನಮ್ಮ ತಂದೆಯವರು ಅವಳನ್ನು ತುಂಬ ಓದಿಸಬೇಕು, ಅವರನ್ನು ಒಳ್ಳೆ ದೊಡ್ಡ ವಿದ್ಯಾವಂತರ ಮಾಡಬೇಕಂತ ಒಂದು ಕನಸು ಕಂಡಿದ್ದರು. ಆ ಪ್ರಕಾರ ಆಕೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಆಗಲು ಈಗಲೂ ಮಂಗಳೂರಿನ ಪ್ರಸಿದ್ಧ ಕಾಲೇಜು ಸೈಂಟ್ ಟ್ಯಾಕ್ಟಿಸ್ ಕಾಲೇಜ್ ಅಂತ ಹೇಳ್ತಾರೆ, ಅಲ್ಲಿ ಪದವಿ ಹಾಗೂ PUC ಪದವಿಯನ್ನು ಅಲ್ಲಿ ಪೂರೈಸುತ್ತಾರೆ. ಅವರ ಪದವಿ ವ್ಯಾಸಂಗ ಮುಗಿದ ಮೇಲೆ ಅವರು ಇನ್ನೂ ಕೂಡ ಹೆಚ್ಚಿನ ಓದಬೇಕು ಅಂತೇಳಿ ಅವರು ಮಂಗಳೂರಿನ ವಿಶ್ವವಿದ್ಯಾಲಯ ಕನ್ನಡ MA ಸೇರಿಸುತ್ತಾರೆ. ಆಗ ಕನ್ನಡ MA ಅಂದರೆ ವಿಶ್ವವಿದ್ಯಾಲಯ ಪ್ರಥಮ ಬ್ಯಾಚ್. ಆ ಪ್ರಥಮ ಬ್ಯಾಚ್ನಲ್ಲಿ ಅವರು MA ಮಾಡ್ತಾರೆ ಅಲ್ಲಿ ಮಂಗಳೂರಲ್ಲಿ. ಅಲ್ಲಿ ಕೂಡ ಉತ್ತಮ ಅಂಕ ಪಡೆದ ಪ್ರಥಮ ಶಿವನಿಂದೆವು ತೇರ್ಗಡೆಯಾಗಿ ಅವರು ಈ ಮನೆಗೂ ಶಾಲೆಗಳಿಗೂ ಒಳ್ಳೆ ಊರಿಗೆ ತಂದಿರ್ತಾರೆ. ಅವರು MA ಓದ್ತಿರುವಾಗ ಅವರ MA ಜೊತೆಯಲ್ಲಿ ನಮ್ಮ ನಿತ್ಯಾನಂದ ಸಹೋದರಿ ತಿಲಕನ ಕೂಡ ಅದೇ ಜೊತೆ MA ಮಾಡಿದವರು. ಅಕ್ಕನ ಜೊತೆ ಮನೆಗೆ ಆಗ ರಜೆಯಲ್ಲಿ ಬಂದು ಓದ್ತಿದ್ರು. ಅಕ್ಕ ಆ ಟೈಮಲ್ಲಿ ಕೂಡ ಧೈರ್ಯವಂತೆ. ಒಂದು ಉದಾಹರಣೆ ನೆನಪು ಮಾಡ್ತಿದ್ದಾರೆ. ಈಗ ನಮ್ಮ ಮನೆಯಿಂದ ಬಿಟ್ಟಕ್ಕೆ ಶಾಲೆ ಹೋಗುವಾಗ ಹಾಗೆ ತುಂಬ ಕಷ್ಟ, 4-5 ಬಸ್ ನಡ್ಕೊಂಡು ಹೋಗಬೇಕು. ಒಂದು ಬದಿಯಲ್ಲಿ ಗದ್ದೆ ತೋಟಗಳು ಒಂಥರ ಹಳ್ಳಾರಿ. ಸಾಯಂಕಾಲ ಶಾಲೆ ಬಿಟ್ಟು ಬರುವಾಗ ಮನೆ ಸಮೀಪ ಬರುವಾಗ ಆ ಹಳ್ಳದಲ್ಲಿ 7 ಮಕ್ಕಳು ಸಣ್ಣ ಮಕ್ಕಳು ನೀರಿನ ಕೇಳಿಬಿಟ್ಟು ಹೋಗ್ತಾರೆ. ಅಕ್ಕ ಏನು ಧೈರ್ಯ ಮಾಡಿಲ್ಲ, ಏನು ಧೈರ್ಯ ಬಂತ, ಬಟ್ಟೆ ಎಲ್ಲ ಎತ್ತಿ ಕಟ್ಟಿ ನೀರಿಗೆ ಆಡ್ತಾಳೆ. 2 ಮಕ್ಕಳು ಸಂರಕ್ಷಣೆ ಮಾಡ್ತಾರೆ, ಬಿಡುತ್ತಾರೆ. ಅದು ಇವತ್ತಿಗೂ ನಾನು ಊರಿಗೆ ಹೋದಾಗ ಆ ಹಿರಿಯರು ಮಾತಾಡ್ತಾ ನಮ್ಮ ಅಕ್ಕ 2 ಮಕ್ಕಳು ಬಿಡಿಸಿದ್ದಾರೆ ಅಂತ ಅವರು ಹೇಳ್ತಿದ್ದಾರೆ. ಏನೋ ಒಂದು ಧೈರ್ಯ ಬಂದಿತ್ತು. ಹಾಗೆ ಅವರ ಧೈರ್ಯ ಆ ಸಣ್ಣ ಪ್ರಾಯದಲ್ಲಿ ಅವರಿಗೆ ಬೈಕು ಕೂಡ ಬಂದಿತ್ತು. ಅವರು ಸರೋಜಿನಿಯವರು ಅಂತಿಮ ವರ್ಷ ಅಂದರೆ MA 2ನೇ ವರ್ಷ ಓದ್ತಾ ಇರುವ ಸಮಯದಲ್ಲಿ ಅವರ ಎಕ್ಸಾಮ್ ಬರೆಯುವ ಮುಂಚೆನೇ ಅವರ ವಿವಾಹ ಆಗ್ತದೆ. ಸುಳ್ಯ ತಾಲೂಕಿನ ಪ್ರತಿಷ್ಠಿತ ಮುರುಗೋಡ ಮಾಡ್ತಾರೆ ಬೆಳ್ಳೆಪ್ಪ ಗೌಡ ಸೋಮಪ್ಪ ಅವರ ಮಗನಾದ ನ್ಯಾಯವಾದಿಗಳಾದ ಗಂಗೆಯರ ಜೊತೆ 26/6/2022 ಬಿಟ್ಟಲ್ಲಿ ಆ ಮಕ್ಕಳ ಮದುವೆ ನಡೆಯುತ್ತದೆ. ಬೆಳ್ಳೆಪ್ಪ ಗೌಡ ತಪ್ಪದೆ 7 ಜನ ಮಕ್ಕಳು. ಅವರ ಪೈಕಿ ಗಂಗೆಯವರು ಹೋಗ್ತಾರೆ ಗಂಡು ಮಕ್ಕಳು, ಆ ಉಳಿದವರು 6 ಜನ ಹೆಣ್ಮಕ್ಕಳು. ಅವರಿದ್ದರೆ ನಮ್ಮ ಪಾರಂಪರಿಕ ಪುಟ್ಟಣ್ಣವರ ಪತ್ನಿ ಕುಸುಮನವರು, ಚಿತ್ರಕದ ಚಿನ್ನಪ್ಪವರ ಪತ್ನಿ ವಿಶಾಲಾಕ್ಷಿ, ಹೊಸವಡಿಕೆ ಬಾಲಕೃಷ್ಣವರ ಪತ್ನಿ ವಿಮಲ, ದೇವರಗುಂಡ ಕೀರ್ತನಮರ ಪತ್ನಿ ಸರಸ್ವತಿ, ನೂಜಿ ದಿನಕರ ಪತ್ನಿ ಪದ್ಮಾವತಿ, ತಿಮ್ಮಪ್ಪರ ಪತ್ನಿ ಅವರು ಚಂದ್ರ. ಗಂಗೆಯರ ಬಗ್ಗೆ ಈ ಸಂದರ್ಭದಲ್ಲಿ ಪ್ರಸ್ತಾವಕ್ಕೆ ಮಾತಾಡಲಿಕ್ಕೆ ಅದು ಸೂಕ್ತ ಅಂತ ಹೇಳ್ತೇನೆ. ಗಂಗೆಯರು ಕೂಡ ಪ್ರತಿಭಾವಂತ ಒಂದು ವ್ಯಕ್ತಿಯಾಗಿ ಭಾಗಕ್ಕೆ ಇದ್ದವರು. ಗಂಗೆಯರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸುಳ್ಯದಲ್ಲಿ ಪೂರೈಸುತ್ತಾರೆ. PUC ಹಾಗೂ ಪದವಿ ಶಿಕ್ಷಣ ಪುತ್ತೂರಿನ ಸೈಂಟ್ ಫಿಲಮ್ನ ಕಾಲೇಜುಗಳಿರುತ್ತಾರೆ. ಹಾಗೂ ಕಾನೂನು ವ್ಯಾಸಂಗವನ್ನು ಬೆಂಗಳೂರಲ್ಲಿ ಪೂರೈಸಿ ಆ ಬಳಿಕ ಪುತ್ತೂರಲ್ಲಿ ವಕೀಲರಾಗಿ ವೃತ್ತಿಜೀವನ ಪ್ರಾರಂಭಿಸಿ ನಂತರ ಸುಳ್ಯದಲ್ಲಿ ವಕೀಲರಾಗಿ ಅವರ ವೃತ್ತಿಜೀವನ ಮುಂದುವರಿಸಿಕೊಂಡಿದ್ದರು. ಗಂಗನವರು ಶಾಲಾ ದಿನಗಳಲ್ಲಿ ಒಂದು ಉತ್ತಮ ಕ್ರೀಡಾಪಟುವಾಗಿದ್ದರು. ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲಿ ಉತ್ತಮ ಕ್ರೀಡಾಪಟುವಾಗಿದ್ದು ಅವರು ಆಧಾರದಲ್ಲಿ ಹಲವಾರು ಪ್ರಶಸ್ತಿಗೆ ಅವರು ಪಾತ್ರರಾಗಿದ್ದರು. ಅವರು ಕಾಲೇಜು ಹೋಗುವ ಸಂದರ್ಭದಲ್ಲಿ ರಾಜ್ಯ ಮಟ್ಟದ ಉತ್ತಮ ಕ್ರೀಡಾಪಟುವಾಗಿ, ಅಂತಾರಾಜ್ಯ ಮಟ್ಟ ಕ್ರೀಡಾಪಟುವಾಗಿ, ಹಂಡ್ರೆಡ್ಸ್ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನೇ ಪಡೆದು ದಾಖಲೆ ನಿರ್ಮಿಸಿದರು. ಆ ದಾಖಲೆಯನ್ನು ಫಿಲೋಮಿನಾ ಕಾಲೇಜ್ ದಾಖಲಿಸಿದರು. ಅವರು ಆ ಬಳಿಕ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸಂಬಂಧಪಟ್ಟಂತೆ ಕಾಲೇಜ್ ಓದ್ತಿರುವಾಗ
ಮೈಸೂರು ಯೂನಿವರ್ಸಿಟಿನ ಕಬಡ್ಡಿ ಕ್ಯಾಪ್ಟನ್ ಆಗಿದ್ದರು. ಅದನ್ನು ಕಬಡ್ಡಿ ಟೀಮ್ ಕ್ಯಾಪ್ಟನ್ ಆಗಿ ಪ್ರತಿನಿಧಿಸಿದರು. ಮುಂದಕ್ಕೆ ಅವರು ಕಾನೂನು ವ್ಯಾಸ ಮಾಡುವ ಸಂದರ್ಭದಲ್ಲಿ ಕ್ರೀಡೆಯಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡಿ ಬೆಂಗಳೂರು ವಿಶ್ವವಿದ್ಯಾಲಯ ಅಂತ ಹೇಳಿದ ಕಬಡ್ಡಿ ಟೀಮನ್ನು ಕ್ಯಾಪ್ಟನ್ ಆಗಿದ್ದರು. ಆಗ ಅವರು ರಾಜ್ಯ ಮಟ್ಟದ ಮೀರಿ ರಾಷ್ಟ್ರ ಮಟ್ಟದ ಅಥ್ಲೀಟ್ ಆಗಿ ಹೊರಹೊಮ್ಮಿ ನಮ್ಮ ತಾಲೂಕು ಜಿಲ್ಲೆಗೆ ಬಂದವರಾಗಿದ್ದಾರೆ. ಮುಂದಕ್ಕೆ ಅವರು ಅಂತಾರಾಷ್ಟ್ರೀಯ ಮಟ್ಟದ ಏಷ್ಯನ್ ಗೇಮ್ಸ್ ಪಡೆದರು. ಡೆಲ್ಲಿಯಲ್ಲಿ ನಡೆದ ಸಂದರ್ಭದಲ್ಲಿ ಭಾಗವಹಿಸ್ತಾರೆ. ಹಂಗೆ ಏಷ್ಯನ್ ಗೇಮ್ಸ್ ಸ್ಪರ್ಧೆಗೆ ಹೋಗ್ಲಿಕ್ಕೆ ಡೆಲ್ಲಿ ಭಾಗವಹಿಸ್ತಾರೆ. ಆ ಇದರಲ್ಲಿ ಅಂತಾರಾಷ್ಟ್ರೀಯ ಕ್ರೀಡಾಪಟು ಕ್ಷೇತ್ರಗಳು ಮಿಲ್ಕಾ ಸಿಂಗ್ ಸ್ಪರ್ಧೆ ನೀಡಿ ಮಿಲ್ಕಾ ಸಿಂಗ್ ಹಿಂದಕ್ಕಾಗಿ ಪ್ರಥಮ ಸ್ಥಾನ ಪಡೆದು ತಾನು ಭಾಗವಹಿಸುವ ಸ್ಪರ್ಧೆಯಲ್ಲಿ ಏಷ್ಯನ್ ಗೇಮ್ಸ್ ಅರ್ಹತೆ ಪಡೆಯುತ್ತಾರೆ. ಆದರೂ ಅಲ್ಲಿ ಒಂದು ಏನೋ ದಕ್ಷಿಣ ಭಾರತ ಉತ್ತರ ಭಾರತ ಲಾಬಿಯಿಂದ ಇವರು ಪೌಲ್ ಅಂತ ಮಾಡಿ ನಮ್ಮ ಮಿಲ್ಕಾ ಸಿಂಗ್ನವರಿಗೆ ಏಷ್ಯನ್ ಗೇಮ್ಸ್ ಪ್ರವೇಶಕ್ಕೆ ಒಂದು ಅನುವಾಗ್ತಾರೆ. ಆ ಒಂದು ಘಟನೆಯಿಂದ ಅವರು ತಪ್ಪಿಗೆ ಗ್ರಸ್ತರಾಗಿದ್ದಾರೆ. ಇದು ನಮ್ಮ ರಾಜ್ಯದಲ್ಲಿ ಹೆಮ್ಮೆ ಪಡುವಂಥ ಒಂದು ಅವರು ಸಾಧನೆಯನ್ನು ಮಾಡಿದರು. ಅವರ ಕ್ರೀಡಾ ಸಾಧನೆಗಳು ಇವತ್ತು ಅವರ ಸೋದರ ರಾಧಾಕೃಷ್ಣಕ್ಕೆ ಬಂದಿರಬೇಕು. ಅವರು ರಾಧಾಕೃಷ್ಣ ಕೂಡ ಅವರ ಸೋದರಿಗೆ ಇವತ್ತು ಪೀಡಿಯಾಗಿದ್ದಾರೆ. ಅವರು ರಾಜ್ಯ ಮಟ್ಟಕ್ಕೆ ನಮ್ಮ ರಾಷ್ಟ್ರೀಯ ತರಬೇತುದಾರಾಗಿ ಆಯ್ಕೆಯಾಗಿದೆ. ಕರ್ನಾಟಕ ಉತ್ತರ ರಾಷ್ಟ್ರ ತರಬೇತುದಾರಾಗಿದ್ದು ಅದು ರಾಧಾಕೃಷ್ಣ ನಿಮ್ಮ ಪ್ರಲಂಬೆ ಗಂಗೆಯ ಸೋದರಗೆ ಅದೊಂದು ದೊಡ್ಡ ವಿಶೇಷ. ಅದು ಅವ್ರ ಸಾಧನೆ ಅದೆಲ್ಲ ಅವರ ಗಂಗಾಧರ ಬಂಡವಾಳ ಅಂತ ಹೇಳ್ಬೋದು. ಅವರು ರಾಷ್ಟ್ರ ಮಟ್ಟದ ತರಬೇತುದಾರಿಗೆ ಆಯ್ಕೆಯಾಗಿದ್ದಾರೆ. ಈ ಎಲ್ಲ ಸಾಧನೆಯಿಂದ ಗಂಗಾಧರ ಮತ್ತೆ ಮುಂದಕ್ಕೆ ಸಾಂಸಾರಿಕ ಜೀವನ ಪಡೆದ ಮೇಲೆ ಈ ಸಾಧನೆ ಹೊರಡಿದ್ದಾರೆ. ಸರೋಜಿನಿಯವರು ವಿವಾಹ ನಂತರ ಅವರು ಮದುವೆ ನಂತರ ಅವರು ಸ್ವಲ್ಪ ಸಮಯ ಅವರು ವಿವೇಕಾನಂದ ಕಾಲೇಜಿನ ಕನ್ನಡ ಲೆಕ್ಚರ್ ಕೆಲಸ ಮಾಡ್ತಾರೆ. ಸ್ವಲ್ಪ ಸಮಯ ಮಾಡ್ತಾರೆ. ಆ ಕಾಲದಲ್ಲಿ ಹೆಚ್ಚಿನವರಿಗೆ ಇಲ್ಲಿ ಬ್ಯಾಂಕ್ ಉದ್ಯೋಗ ಆಕರ್ಷಣೆ ಇತ್ತು. ಬ್ಯಾಂಕ್ ಉದ್ಯೋಗ ಯಾಕಂದ್ರೆ ಒಳ್ಳೆ ಗೊತ್ತಿತ್ತು. ನಮ್ಮ ತಂದೆಯವರು ಕೂಡ ಅವರ ಬ್ಯಾಂಕ್ ಉದ್ಯೋಗ ಸೇರಿಸಬೇಕಂತ ಒಂದು ಏನೋ ಒಂದು ಅಭ್ಯಾಸ ಪಟ್ಟ ಮೇರೆಗೆ ಅವರನ್ನು ಆಗ KK ಪೈ ಚೇರ್ಮನ್ ಸಿಂಡಿಕೇಟ್ ಬ್ಯಾಂಕ್ನಲ್ಲಿ KK ಪೈ ಅವರಿಗೆ ನೇರವಾಗಿ ಬ್ಯಾಂಕ್ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಳ್ಳುವ ಅಧಿಕಾರ ಇರ್ತಾರೆ. ನಮ್ಮ ತಂದೆಯವರು KK ಪೈ ಅವರನ್ನು ಭೇಟಿ ಮಾಡ್ತಾರೆ. ಆಗ ಏನು ಅಪ್ಲಿಕೇಶನ್ ಹಾಕಿರಲಿಲ್ಲ, ಯಾರ ಶಿಫಾರಸು ಇಟ್ಕೊಂಡು ಹೋಗಲಿಲ್ಲ, ನೇರವಾಗಿ ಭೇಟಿ ಮಾಡ್ತಾರೆ. ನಮ್ಮ ತಂದೆಯನ್ನು ವರ್ಗದ ಮೇರೆಗೆ ಆಯ್ಕೆಯನ್ನು ಒಂದು ಅರ್ಧ ಗಂಟೆ ವಿಚಾರ ಮಾಡಿ ನೇರವಾಗಿ ನೇಮಕಾತಿಯನ್ನು ಕೊಟ್ಟು ಕಳಿಸ್ತಾರೆ. ಆಮೇಲೆ ಒಂದು ತಿಂಗಳು ಮಣಿಪಾಲದಲ್ಲಿ ಇದು ತರಬೇತಿ ಪಡೆದು ಇದಕ್ಕೆ ಬಿಟ್ಲ ಸುಳ್ಯ ಪಂದ್ಯ ಗುತ್ತಿಗಾರಿಗೆ ಸುಮಾರು 24 ವರ್ಷ ಅವರು ಬ್ಯಾಂಕ್ನಲ್ಲಿ ಅವರು ಕೆಲಸ ಮಾಡಿ ಮತ್ತೆ ಸ್ವಯಂ ನಿವೃತ್ತಿ ಪಡೆದಿದ್ದಾರೆ. ಸರೋಜಿನಿ ಗಂಗಾ ಸುಳ್ಯದಲ್ಲಿ ಇರ್ತಿದ್ರು ನಮ್ಮಲ್ಲಿ. ಅವರು ತಮ್ಮ ಮುಳುಗಾಡು ಆಸ್ತಿಯನ್ನು ಅವರು ಅಲ್ಲಿ ಆಸ್ತಿಯನ್ನು ಅವರ ಅತ್ತೆ ಅವರು ನೋಡಿಕೊಟ್ಟಿದ್ರು. ಈ ಒಳರಂಬೆಯಲ್ಲಿ ಕಡೋಡಿದ್ದ ಆಸ್ತಿಯನ್ನು ರಜಾದಿನಲ್ಲಿ ಬಂದು ನೋಡಿಕೊಂಡು ಕೆಲಸ ಮಾಡಿಕೊಂಡು ಹೋಗ್ತಿದ್ರು. ಆಮೇಲೆ ಅವರ ಅತ್ತೆ ಅವರು ಸರ್ಕಾರದ ಮೇಲೆ ಗಂಗೆಯವರು ಮತ್ತು ಸರೋಜಿಯವರು ಕಡೋಡಿಗೆ ಬಂದು ಒಂದು ಸಣ್ಣ ಮನೆ ನಿರ್ಮಿಸಿ ಅಲ್ಲಿ ಕೃಷಿಯನ್ನು ಅಭಿವೃದ್ಧಿ ಮಾಡುತ್ತಾರೆ ಅಂತ. ಗಂಗೆಯರು ಕೂಡ ಈ ಭಾಗದಲ್ಲಿ ಬಹಳಷ್ಟು ಕೆಲಸ ಮಾಡಿದವರು, ಜನಪರ ಕೆಲಸ ಮಾಡಿದವರು. ಎಲ್ರಿಗೊಂದು ಬೇಕಾಗಿ ರಾಜಕೀಯವಾಗಿ ಪಕ್ಷ ಇದ್ದರೂ ಕೂಡ ಆ ರಾಜಕೀಯೇತರವಾಗಿ ತುಂಬ ಕೆಲಸ ಮಾಡಿದೆ. ಸಂಪರ್ಕ ಇರ್ಬೋದು, ಆ ಒಳಗಡೆ ಶಾಲೆ 4ನೇ ಕ್ಲಾಸ್ 7ನೇ ಕ್ಲಾಸ್ಗಳಿಗೆ ಅದನ್ನು ಆಗುವಂತೆ ಮಾಡಿದ್ದು ಪ್ರತಿಯೊಬ್ಬರಿಗೂ ಕೂಡ ಅದು ಗೊತ್ತಿದ್ದ ವಿಚಾರ. ಗಂಗೆಯವರಿಗೆ ಮೊದಲನೇ ನವ್ಯ, 2ನೇವರು ದಿವ್ಯ, 3ನೇವರು ಮೊದಲ. ನವ್ಯನವರು PUC ವಿದ್ಯಾಭ್ಯಾಸ ಮಾಡಿದ್ರು. ಎಲ್ಲರೂ ಸಣ್ಣ ಪ್ರಾಂತಿರುವಾಗ ಗಂಗಾಳವರಿಗೆ ಒಂದು ಹೃದಯ ಸಂಬಂಧ ಒಂದು ಕಾಯಿಲೆ ಕಟ್ಟಬೇಕು, ಏನೇ ಹಾರ್ಟ್ ಸಂಬಂಧ ಅಂತ ಕೇಳ್ತಾರೆ. ಅವರು ಅದನ್ನು ಹೆಚ್ಚಿನ ಚಿಕಿತ್ಸೆ 1992ರಲ್ಲಿ ಅವರು ಬೆಂಗಳೂರಿಗೆ ಹೋಗ್ತಾರೆ. ಅವರು ಬೆಂಗಳೂರು ಹೋಗಿ ಅದನ್ನು ಚೆಕಪ್ ಮಾಡಿಸ್ಕೊಳ್ಬೇಕು, ಆಪರೇಷನ್ ಹೋಗ್ತಾರೆ. ಆಗ ಏನು ಮಾಡ್ತಾರೆ, ಡಾಕ್ಟರ್ ಇರ್ತಾರೆ, ನೀವು ಆಪರೇಷನ್ ಮಾಡಿಕೊಳ್ಳಿ, ನೀವು ಹೇಗೆ ಪಬ್ಲಿಕ್ ಇರ್ತೀರಿ, ಆರೋಗ್ಯಕ್ಕೆ ತೊಂದರೆ ಆಗಬಾರತ್ರ ಆಪರೇಷನ್ ಮುಗಿಸ್ಕೊಳ್ತಾರೆ. ಆಮೇಲೆ ಅದೇ ಪ್ರಕಾರ ಆಪರೇಷನ್ ಮಾಡಿ ಹೋಗ್ತಾರೆ. ಆಗ ಗಂಗಾರು ಚೆನ್ನಾಗಿ ಅವರು ಯಾವಾಗ ನಮ್ಮ ಇರ್ಬೋದು ಯಾರ ರಥವರ್ಗದಲ್ಲಿ ಯಾವತ್ತು ಹೇಳಿದ್ರೆ ಯಾವತ್ತು ಆಪರೇಷನ್ಗೆ ಹೋಗೋದು ಅದು ರಕ್ತ ಬರ್ತಾರೆ, ಆಪರೇಷನ್ ಮಾಡ್ತಾರೆ. ಅವರ ನೃತ್ಯ ಬರೋದಿಲ್ಲ. 2 ದಿನ ಇರ್ತಾರೆ. 3ನೇ ದಿನಕ್ಕೆ ಡಾಕ್ಟರ್ ವಿಚಾರ ಮಾಡ್ತಾರೆ. ನನ್ನ ಕನಸಿನ ಒಳಗೆ ನಾನು ಬರ್ತಾರೆ. ಡಾಕ್ಟರ್ ಹೇಳ್ತಾರೆ ಅವಕಾಶ ಎಲ್ಲ ಇದಾಗಿದೆ, ನಾವು ಕೈ ಚೆಲ್ತೇವೆ, ಆದರೆ ರಾತ್ರಿ ಆಗಿರುತ್ತೆ. ನಾವು ರಾತ್ರಿಗಳು ನಾವು ದೇವರ ಕಣ್ಣೊಳಗೆ ಮನೆ ಬಂದಿದ್ದೇವೆ. ಇದು ಯಾರಿಗೂ ಗಂಗಾ ಹುಷಾರಿಲ್ಲ, ಆಪರೇಷನ್ ಆಗಿ ಬರ್ತಿತ್ತು. ಎಲ್ಲ ದೂರ ಇರ್ತಾರೆ. ಆಗ ಮೊಬೈಲ್ ಯಾವುದಿಲ್ಲ, ಟೆಲಿಫೋನ್ಗಳಲ್ಲಿ ಸಾಕು ಟೆಲಿಫೋನ್ ಸರಿತ್ತು. ಸುಮಾರು 6 ಗಂಟೆಗೆ ನಮ್ಮ ಮನೆಗೆ ಕಾಲ್ ಬರ್ತೇನೆ. ನಾನು ರಿಸೀವ್ ಮಾಡ್ತೇನೆ. ನಾನು ಕೇಳ್ತೇನೆ ಯಾರು ಅಂತ ಕೇಳ್ತೇನೆ. ನಾನು ಮುನ್ನೋಡಿ ಬೆಳೆ ಫೋನ್ ಮಾಡ್ತಾರೆ. ಮುನ್ನೋಡಿ ಬೆಳೆ ಫೋನ್ ನನಗೆ ಬರೀ ಆತ್ಮನಾಗಿದೆ. ಆಗ ಕೇಳ್ತಾರೆ ಅದು ಏನಾಯ್ತು ಆಗ ಎಲ್ಲ ವಿಷಯವನ್ನು ನಾನು ವಿಚಾರಿಸ್ತೇನೆ, ಏನು ಆಗೋಯಿತು ಅಂತ. ಆಮೇಲೆ ಬೆಳಕಾದಾಗಿ
ಗಂಗೆಯರ ವಾರ್ತೆ ಇದೆಲ್ಲ ವಾರ್ತೆ ತಾಲ ಜಿಲ್ಲಾ ಮಟ್ಟಕ್ಕೆಲ್ಲ ಎಲ್ಲ ನಮ್ಮ ನಾಯಕರು ಎಲ್ಲರೂ ದೂರ ಬಂದು ಗಂಗೆ ಬಗ್ಗೆ ಮಾಡ್ತಾರೆ. ಆಗ ಆ ಸಮಯದಲ್ಲಿ ಅಂತ ಯಾವ ಇಡಲಿಲ್ಲ, ತನ್ನ ಕರ್ತವ್ಯವನ್ನು ತನ್ನ ಮೇಲೆ ಜವಾಬ್ದಾರಿಯನ್ನು ನಿರ್ವಹಿಸಬೇಕಂತ ಏನೋ ಒಂದು ತೀರ್ಮಾನ ಅಂತ ಆ ಕ್ಷಣದಲ್ಲಿ ಅವಳಿಗೆ ಹೊಸ ಶಕ್ತಿಯ ಹುರುಪು ಬರ್ತದೆ ಹೇಳ್ಕೊಂಡು ಆ ಕ್ಷಣದಲ್ಲಿ ಅವಳು ಗೊತ್ತಿಲ್ಲ ಏನೋ ಶಕ್ತಿ ಬರ್ತದೆ, ಏನು ಹುರುಪು ಬರ್ತದೆ, ನಾಳೆ ಮಾಡಿದ ಜವಾಬ್ದಾರಿ ತುಂಬ ಉಂಟು ಅಂತ ಹೇಳುವುದು ಏನೋ ಅವರ ಮನೆ ಸಂಕಲ್ಪ ನಿರ್ಧಾರವನ್ನು ತೆಗೆದುಕೊಳ್ತಾಳೆ. ಅದೇ ರೀತಿ ಪ್ರಥಮವಾಗಿ ಅವರು ಶೃಂಗಾರಿಯನ್ನು ಇರುವಾಗ ಒಂದು ಮನೆ ನಿರ್ಮಿಸಬೇಕು ಅಂತ ಕಲ್ಪನೆ ಮಾಡಿದ್ರು. ಅವಳು ಸುಂದರವಾದ ಮನೆಯನ್ನು ನಿರ್ಮಿಸಿದರೆ ತಾವೆಲ್ಲ ನೋಡಿರ್ಬೋದು. ಆ ದಿವಸ ಆ ಮನೆ ಪ್ರವೇಶಿಸಬೇಕು, ಗುರುಜಿ ಕಟ್ಕೊಂಡು ಬಂದಿರ್ತಾರೆ, ಅವರಿಗೆ ಸಹ ಅದನ್ನೇನು ಗೌರವಿಸ್ತಾರೆ. ಆಮೇಲೆ ಮುಂದಕ್ಕೆ ಮಕ್ಕಳಿಗೆ ಕೂಡ ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು ಅಂತ ಅವಳು ತೀರ್ಮಾನ ಮಾಡ್ತಾಳೆ. ಹಾಗಾಗಿ ಅವಳು BDS ಓದಿಸ್ತಾರೆ, ಡಾಕ್ಟರ್ ಮಾಡ್ತಾಳೆ. ಜೀವವನ್ನು ಕೂಡ ಗ್ರ್ಯಾಜುಯೇಟ್ ಮಾಡಿ ಆಮೇಲೆ ತನಗೆ ಪದವಿ ಅವಳು ಕಾನೂನು ಸೇರಿ ಅವಳು ಒಂದು ನಿರ್ವಹಿಸಬೇಕಂತ ಮಾಡ್ತಾಳೆ. ಅವಳು ದೊಡ್ಡ ಮಣ್ಣಗಳನ್ನು ಶನಿವಾರ ಸಂತೆ ಬಸವಗೌಡರ ಮಗ ಉಮೇಶ್ಗೆ ಕೊಡ್ತಾರೆ. ಅವಳು ದಂತೆ ವಿದ್ಯೆ ಮಂಗಳೂರಿರ್ತಾಳೆ. ಅವಳ ಮಗಳು ಕೂಡ MBBS ಓದ್ತಿದ್ದಾಳೆ. ಅವಳ ಮಗಳು ಈಶಾನ್ಯ ಅಂತ ಮತ್ತೊಂದು ಸಣ್ಣ ಮಗಳು, ಎರಡನೇಳು ಬುಧನ್ ಅಂತ ಅವಳು 9ನೇ ಕ್ಲಾಸ್ ಇದ್ದಾಳೆ. ಗಂಗೆಯರ ಎರಡನೇ ಮಗ ದಿವ್ಯನನ್ನು ಸೋದರಾಡಿಯ ವಿಶ್ವನಾಥರಿಗೆ ಮಗ ಕೊಟ್ಟಿದ್ದಾರೆ. ಅವರ ಮಗ ಕೂಡ ಸಾತ್ವಿಕ, ಅವರು ಪುರದಲ್ಲಿ ಮೆರವಣಿಗೆ ಹೋಗಿದ್ದಾರೆ. ಮಗಳು ಸಾನಿಧ್ಯ ಅಂತ. ಸನತ್ತಿಗೆ ಪಂಜ ಕರೆ ಕಳೀಶ್ವರ ಕೊಟ್ಟ ದಂಪತಿಗೆ ಪುತ್ರಿಯಾದ ಚಂಚಲ ಸುದ್ದಿವಾಗಿ ಅವರು ಕೂಡ ಕಾರಣ ಪದವಿ ಅವರು ಕೂಡ ಕೇಳಿದ್ದಾರೆ. ಅವರ ಗಂಡ ಬ್ರದರು ಸರ್ವಜನ ಮಕ್ಕಳಿಗೆಲ್ಲ ಅವರ ಅಕ್ಕನ ಗುಣವೇ ಸದ್ಗುಣ ವಿನಯ ಎಲ್ಲ ಬಂದಿದೆ. ಅವರು ಕೂಡ ಬಹಳ ಒಂದು ನಾಯನಾಭಿಪ್ರಾಯ ಮಾಡ್ತಾರೆ. ಹಾಗೆ ಸರ್ವಜನರು ತನ್ನ ಬದುಕಿನಲ್ಲಿ ಬಂದಂಥ ಎಲ್ಲ ಕಷ್ಟ ಕಾರ್ಪಣ್ಯಗಳು ಮೆಟ್ಟಿ ನಿಂತು ಪ್ರಾಮಾಣಿಕ ನಿಷ್ಠೆಯಿಂದ ಕಾರ್ಯಯುಕ್ತ ಜನಸಾಮಾನ್ಯರಾಗಿ ಬದಲು ಮಾಡಿ ಎಲ್ಲರ ಪ್ರೀತಿ ಗೌರವಕ್ಕೆ ಪಾತ್ರರಾಗಿದ್ದರು. ಜೊತೆಯಲ್ಲಿ ತನವಾಡು ಮನೆ ಕುಟುಂಬ ಎಲ್ಲ ದೇವರ ಕೆಲಸವನ್ನು ಅಭಿವೃದ್ಧಿ ಮಾಡಿ ಎಲ್ಲರ ಅದು ಉತ್ತಮ ರೀತಿಯಲ್ಲಿ ನಿರ್ವಹಿಸಿಕೊಂಡು ಬಂದಿದ್ದಾರೆ. ಗಂಗೆಯರು ಸಂದರ್ಭದಲ್ಲಿ ಅವರ ಅಕ್ಕನಿಗೆ ಮಕ್ಕಳು ಕಂಡಿದ್ರು ಎಲ್ಲ ಕೆಲಸ ಕಾರ್ಯಗಳಿಗೂ ಅವಳ ಸಹಾಯಕನಾಗಿ ಬೆನ್ನೆಡೆದ್ದು ಎಲ್ಲವನ್ನು ಜವಾಬ್ದಾರಿ ಒತ್ತುವಳಿಕೆ ತಿಳಿಸೋಣ. ಅವರಿಗೆ ಮರೆಯುತ್ತೇನೆ. ಅವರ ಕೆಲಸ ಕಾರ್ಯಗಳು ಯಾವತ್ತೂ ಮಾಡಲು ಸಾಧ್ಯ ಇಲ್ಲ. ಅವರು ಅಕ್ಕನಿಗೆ ಬೆನ್ನೆಡೆದ್ದು ಎಲ್ಲ ಕೆಲಸದಲ್ಲಿ ಹೋಗುವಲ್ಲಿ ಬಂದು ಪ್ರತಿಯೊಂದನ್ನು ಕೂಡ ಸೂಕ್ತವಾಗಿ ನಿರ್ವಹಿಸಿ ಅವರ ಮನೆಯ ಕೆಲಸವನ್ನು ಬಿಟ್ಟು ಇವರು ಮನೆಯ ಕೆಲಸ ಮಾಡಿಕೊಂಡು ಬಂದಿದ್ದರು. ಹಾಗೆ ಎಲ್ಲ ಇರುವಾಗ ಒಂದು ಉತ್ತಮಂತ ವ್ಯವಸ್ಥೆಗೆ ತಲುಪಿ ಗಣನರಾಗಿ ಸಾಂಸಾರಿಕವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಗೌರವದ ಹೆಸರಲ್ಲಿ ನೆಮ್ಮದಿಯ ಪಾಲನ್ನು ಕಾಣುತ್ತಾ ಇರುವ ಅವರ ಆರೋಗ್ಯದಲ್ಲಿ ಸಣ್ಣ ಏರುಪೇರಾಗ್ತದೆ. ಹಿಮೋಗ್ಲೋಬಿನ್ ಕೊರತೆಯಿಂದ ಅವರು ಆಯಾಸ ಕೊಟ್ಟಿದ್ದರು. ಆದರೂ ಸೂಕ್ತ ಚಿಕಿತ್ಸೆ ಅವರು ಬದುಕಿನ ಕೊನೆಯ ದಿನದವರೆಗೂ ಲವಲವಿಕೆಯಲ್ಲಿ ಓಡಾಡುತ್ತಾ ಎಲ್ಲ ಕೆಲಸ ಮಾಡುತ್ತಾ ಮುಂದಿನ ಕೆಲಸದ ಬಗ್ಗೆ ಅವರು ಚಿಂತಿಸ್ತಾನೆ ಇದ್ದರು. ಇದೇ 21 ತಾರೀಕಿನಲ್ಲಿ ಸಾಯಂಕಾಲ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗ್ತದೆ. ಸನತನಿಗೆ ಫೋನ್ ಮಾಡ್ತಾರೆ, ಕೂಡಲೇ ಮಕ್ಕಳು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಡಾಕ್ಟ್ರು ಅವರು ಸಾಯಂಕಾಲ ಆಸ್ಪತ್ರೆಯಲ್ಲಿ ದಾಖಲಿಸಿದ್ರು. ಹೆಚ್ಚಿನ ಚಿಕಿತ್ಸೆ ಮಾಡಲಿಲ್ಲ, ನಾಳೆ ಒಳ್ಳೆ ಟ್ರೀಟ್ಮೆಂಟ್ ಮಾಡುವಂತಾನೆ ಕಳಿಸ್ತಾರೆ. ಮನುಷ್ಯ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಮುಂಚೆ ಡಾಕ್ಟ್ರು ಅವರು ನೋಡಲಿಕ್ಕೆ ಮುಂಚೆ ಅವಳ ಪ್ರಾಣ ಹಾರಿಹೋದು. ಈ ವಾರ್ತೆ ಬಹಳಷ್ಟು ಅಣಿಯರಿಸಿದ ವಿಷಯವಾಗ್ತದೆ. ಯಾರು ಕಲ್ಪನೆ ಮೀರದು. ಗಂಗೆಯವರು ಯಾವ ರೀತಿ ಅವರ ಮರಣವನ್ನು ಅನಿರೀಕ್ಷಿತವಾಯಿತು ಅದೇ ರೀತಿ ಸಾರ್ವಜನಿಕ ಮರಣ ಕೂಡ ಅನಿರೀಕ್ಷಿತವಾಗಿ ಅವರ ಪ್ರಾಣ ಹರಿಯಿತು. ಯಾರಿಗೂ ಬರೆಯಾಗಲಿಲ್ಲ, ಯಾರಿಗೂ ಭಾರ ಆಗಲಿಲ್ಲ. ನನ್ನ ನಿಟ್ಟಿನ ಕರ್ತವ್ಯ ಏನು ಮೊದಲು ಮಾಡಿ ತೋರಿಸಿಕೊಂಡು ಬಿಟ್ಟು ಪಾದವನ್ನು ಸೇರಿದರು. ಹಾಗಾಗಿ ಅವಳು ಮರೆಸುವಂತೆ ಮಾಡಿ ಅವರ ಮನೆಗೂ ಸ್ವಸಹಾಯ ಬಂದ ಮನೆಗೂ ಊರಿಗೂ ಎಲ್ಲರಿಗೂ ಬೆಳಕಾಗಿ ಶಕ್ತಿಯಾಗಿ ಎಲ್ಲರ ಪ್ರೀತಿಗೆ ಅವರಿಗೆ ಪಾತ್ರರಾಗಿ ಅವಳು ಪ್ರಾಣವನ್ನು ಕಂಡುಕೊಂಡು ಅವರ ಅಗಲಕ್ಕೆ ನೋವನ್ನು ಸಹಿಸುವ ಶಕ್ತಿಯನ್ನು ಪರಮಾತ್ಮನು ಈ ಕುಟುಂಬ ವರ್ಗಕ್ಕೂ ಬದುಕೊಂಡಿವೆ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಕ್ಕಿತು. ಅವರು ನಾವೆಲ್ಲರೂ ಮರುಜನ್ಮ ಪುನರ್ಜನ್ಮ ಎನ್ನೆಲ್ಲ ಹೇಳ್ತಿದ್ದೇವೆ. ಅಂಥ ಒಂದು ವ್ಯವಸ್ಥೆಗಳು ನಮ್ಮ ಕಲ್ಪನೆ ಇದ್ದಿದ್ದು ಕೂಡ ಮಗದೊಮ್ಮೆ ಮತ್ತೊಮ್ಮೆ ನೀನು ಈ ಸಂಸಾರದಲ್ಲಿ ಮಗಳಾಗಿ ತಾಯಿಯಾಗಿ ಜೊತೆಯಾಗಿ ಹುಟ್ಟಿ ಬಾ ಅಕ್ಕ ಮತ್ತು ಮುಗಿಸ್ತೇನೆ. ಮುಂದಕ್ಕೆ ದಿನೇಶ್ ಮಾಡಿಯವರು ಸರ್ಜನದ ಬಗ್ಗೆ 2 ನುಡಿ ನಮನವನ್ನು ಸಲ್ಲಿಸುತ್ತಿದ್ದಾರೆ. ದಿವಂಗತ ಸರೋಜಿನಿ ಮುಂಗಾಡು ಇವರ
ಕುಟುಂಬಸ್ಥರೇ, ಬಂಧುಗಳೇ, ಸರೋಜಿನಿಯವರ ಸಹೋದರ ರಾಮಚಂದ್ರ ಅವರು ಸರೋಜಿನಿಯವರ ಹುಟ್ಟು ಮತ್ತು ಅವರ ಬಾಲ್ಯದ ಕೆಲಸ ಕಾರ್ಯಗಳ ಬಗ್ಗೆ, ತದನಂತರ ಅವರ ಕೆಲಸ ಇರ್ಬೋದು, ತದನಂತರ ಗಂಡನ ಮನೆಗೆ ಬಂದ ನಂತರ ಯಾವ ರೀತಿ ಬದುಕಿದ್ದರ ಬಗ್ಗೆ, ತನ್ನ ಮಕ್ಕಳನ್ನು ಯಾವ ರೀತಿ ಓದಿಸೋದ್ರ ಬಗ್ಗೆ ಅವರು ತಮ್ಮೊಂದಿಗೆ ಹಂಚಿಕೊಂಡರು. ಕರಳು ಬಳ್ಳಿ ಅಂತಕ್ಕಂಥದ್ದು ಹಾಗೆ, ನಾವು ಹುಟ್ಟುತ್ತಾ ಸಹೋದರರಿಗೆ ಹುಟ್ಟುತ್ತೇವೆ, ಅಣ್ಣ ತಮ್ಮನ ತಂಗಿ ಅಕ್ಕನಾಗಿ ಹುಟ್ಟುತ್ತೇವೆ, ಒಂದು ಹಂತದಲ್ಲಿ ದಾಯಾದಿಗಳಾಗ್ತೇವೆ. ಕೊನೆ ಹಂತಕ್ಕೆ ಮತ್ತೆ ನಾವು ದಾಯಗಳಿಗೆ ಹತ್ತಿರ ಬಂದು ಆ ಕರುಳು ಸಂಬಂಧ ಉಂಟಲ್ಲ, ಅಕ್ಕ ತಮ್ಮ, ಅಣ್ಣ ತಂಗಿ, ಅಕ್ಕ ತಂಗಿ ಅಂತಕ್ಕಂಥ ಬಾಂಧವ್ಯ ಉಂಟಲ್ಲ, ಅದಕ್ಕೆ ನಾವು ಕರುಳು ಬಳ್ಳಿ ಅಂತ ಹೇಳ್ತಕ್ಕಂಥ. ಬಹುಶಃ ರಾಮಚಂದ್ರಗೌಡರನ್ನು ಮನೆಯಿಂದಲೇ ಈ ಕಾರ್ಯಕ್ರಮದಲ್ಲಿ ನೋಡಿದ್ದೇನೆ. ಬಹಳ ದುಃಖಿತರಾಗಿ ತನ್ನ ಸಹೋದರಿಯಾದರೂ ಸಹ ತನ್ನ ಕುಟುಂಬದ ಒಬ್ಬ ಹತ್ತಿರದ ಕರುಳು ಸಂಬಂಧಿ ಕಳೆದ ರೀತಿಯ ವೇದನೆಯನ್ನು ನಾವು ಅನುಭವಿಸಿ ನಾನು ನೋಡಿದ್ದೇನೆ. ಬಂಧುಗಳೇ, ನುಡಿದಮನ ಅಂತಕ್ಕಂಥದ್ದು ಒಂದು ವ್ಯಕ್ತಿಯ ಸ್ವರ್ಗಸ್ಥದ ನಂತರ ಆ ಮೂಲಕ ಅವರಿಗೆ ವೈಕುಂಠ ಸಮಾರಂಭದಲ್ಲಿ ಒಂದು ಮಾತನ್ನ, ಎರಡು ಮಾತನ್ನ ಹೇಳಿ ಒಂದು ಗೌರವ ಸಲ್ಲಿಸತಕ್ಕಂಥದ್ದು ಸಹಜ. ಇದು ಇತ್ತೀಚೆಗೆ ನಡೆದು ಬಂದ ರೀತಿ. ಬಹುಶಃ ಕೆಲವರಿಗೆ ಆಗ್ಬೋದು ಈ ಊಟದ ಹೊತ್ತಲ್ಲಿ ಯಾಕೆ ಮಾತಾಡ್ತಾರೆ. ಆದರೆ ಒಂದು ವ್ಯಕ್ತಿ, ಅದು ಮಹಿಳೆ ಆಗಿರ್ಬೋದು, ಪುರುಷ ಆಗಿರ್ಬೋದು, ತನ್ನ ಬಾಳಿರೋದಕ್ಕೆ ಬದುಕಿ ಇತರರಿಗೆ ಮಾರ್ಗದರ್ಶನ ಮಾಡಿ ಈ ಊರನ್ನ ಏಲಕನ್ನ ಬಿಟ್ಟು ಹೋದಾಗ ಅವರ ಒಂದಷ್ಟು ಗುಣಗಳು, ಒಂದಷ್ಟು ಆದರ್ಶಗಳು ನಮಗೆ ಇನ್ನು ಉಳಿದವರಿಗೆ ಅದು ಮೇಲ್ಪಂಕ್ತಿ ಆಗಬೇಕು, ಅದು ಶಕ್ತಿ ಆಗಬೇಕು. ಅವರ ಮಕ್ಕಳಿಗೆ, ಅವರ ಮಗಕ್ಕಳಿಗೆ, ಅವರ ಹುಡುಗಿಗಳಿಗೆ ಇವತ್ತು ಸರೋಜಿನಿಯ ತಾಯಿಯ ಅಥವಾ ಅವರ ಅವ್ವನ ನೆನಪುಗಳು ಕಾಡ್ತಿರ್ಬೇಕು. ಅವರ ಸಾಧನೆಗಳ, ಅವರ ಕೆಲಸ ಕಾರ್ಯಗಳು ಅವರಿಗೆ ದಿನಂಪ್ರತಿ ಕಾಡಿದಾಗ ಬಹುಶಃ ಇಂಥ ಒಂದು ಸರೋಜಿನಿಯವರ ಒಂದು ಬದುಕು ಶ್ರೇಷ್ಠ ಆಗ್ತದೆ. ನಾನು ಅವರ ಕುಟುಂಬದವ, ನನಗೆ ಸಂಬಂಧದಲ್ಲಿ ಚಿಕ್ಕಮ್ಮ ಆಗಬೇಕು. ನಾವು ಯಾವತ್ತೂ ಮಾತಾಡೋಕೆ ಹೇಳ್ತೇವೆ, ಉಸಿರಿರುವಾಗ ಹೆಸರು ಇರುವುದಿಲ್ಲ, ಹೆಸರಿರುವಾಗ ಉಸಿರಿರುವುದಿಲ್ಲ ಅಂತ. ಆದರೆ ಇಲ್ಲಿ ಒಂದು ಅಪವಾದ. ಸರೋಜಿನಿಯವರು ಬದುಕಿದಾಗಲೇ ಅವರಿಗೆ ಹೆಸರಿತ್ತು. ಅವ್ರು ಹೇಳಿದಾಗೆ ಕಾಲೇಜಿಗೆ, ಹೈಸ್ಕೂಲು ಮತ್ತು PUCಗೆ ಹೋಗಿ ಬರುವಾಗ, ನಿಮಗೆ ಗೊತ್ತಿಲ್ಲ, ಹಿಂದಿನ ಕಾಲದಲ್ಲಿ ಬರುವಾಗ ಎರಡು ಮಕ್ಕಳು, ಹೆಣ್ಣು ಮಕ್ಕಳು ನೀರಿಗೆ ಬಿದ್ದು ಅದು ಸಾಯ್ತಾರೆ ಅಥವಾ ಮುಳುಗ್ತಾರೆ ಅಂತ ಸಂದರ್ಭದಲ್ಲಿ ತನ್ನ ಎಲ್ಲ ಚೀಲವನ್ನ ಎಲ್ಲ ಬಿಟ್ಟು ಆ ಮಕ್ಕಳನ್ನ ರಕ್ಷಣೆ ಮಾಡ್ತಾರಲ್ಲ. ತಾನು ನೌಕರಲ್ಲಿರುವಾಗ ಒಂದು ಹುಡುಗಿಗೆ ಒಂದು ಕೋಣ ಬಂದು ಆಯ್ತದೆ, ಕೋಣನ ಜೀವನ ರಕ್ಷಣೆ ಮಾಡುವಂತಿರುವಾಗ ಅವರು ಇಳಿದು ಹೋಗಿ ಆ ಮಕ್ಕಳನ್ನ ರಕ್ಷಣೆ ಮಾಡ್ತಾರಲ್ಲ, ಇದು ಎಲ್ಲರಿಗೆ ಬರುವುದಿಲ್ಲ. ಅವ್ರು ಹೇಳಿದಾಗೆ ಒಂದು ಮನೆತನ ಇರ್ಬೋದು, ಒಂದು ತಂದೆ ತಾಯಿ ಕೊಡ್ತಕ್ಕಂಥ ಒಂದು ಸಂಸ್ಕಾರ ಇರ್ಬೋದು, ಅಥವಾ ಅವರು ಹಾಕೊಂಡಂಥ ಆದರ್ಶ ಇರ್ಬೋದು. ಈ ರೀತಿಯ ಚಿಂತನೆಗಳು ಅವರಿಗೆ ಬಂದಿದೆ. ಅದು ನಮ್ಮ ಚಿಕ್ಕಮ್ಮನಿಗೆ ಬಂದಿದೆ. ಅವ್ರು ಹೇಳಿದಂಥ ಹುಟ್ಟಿಂದ ಅವರು ಓದುದು 1973-74ರಲ್ಲಿ ಸೈಂಟ್ ಆಗ್ನೆಸ್ಸಲ್ಲಿ ಅವರ ತಂದೆಯನ್ನು ಓದಿಸಿದ್ದಾರೆ. ಸಣ್ಣ ವಿಷಯ ಅಲ್ಲ. 73-74ರಲ್ಲಿ ಅಲ್ಲಿ ಒಂದು ಶಿಕ್ಷಣ ಪಡೆಯುವುದೇ ದೊಡ್ಡ ಸಾಧನೆ. ಆ ಮೂಲಕ MAಯಲ್ಲಿ ಫಸ್ಟ್ ಕ್ಲಾಸ್ ಪಡೆದು ಅವರು ಒಂದಷ್ಟು ಪಾಠವನ್ನು ಮಾಡಿದ್ದಾರೆ. ಮತ್ತೆ ಅನಾಯಾಸವಾಗಿ ಅವರ ತಂದೆಯ ಮೂಲಕ ಅವರಿಗೆ ಉದ್ಯೋಗ ಆಯಿತು. ಬಹುಶಃ ನಾನು ಮತ್ತೆ ಹೇಳೋದಷ್ಟೇ, ಅವರು ಮದುವೆಯಾದ ಬಂದ ನಂತರ ನನ್ನ ಚಿಕ್ಕಪ್ಪ ಗಂಗಾಯಗೌಡರವರಿಗೆ ಬದುಕಿ ಅವರ ಮಾವ ಅತ್ತೆ ಬೆಳ್ಳೆಪ್ಪಗೌಡರು ಮತ್ತು ಸೋಮಕ್ಕ ನಮ್ಮ ತೋಟದ ಪಕ್ಕದಲ್ಲಿ ಇವರು ಬಹಳ ಕಠಿಣ ಕೆಲಸಗಾರರು. ಸೋಮಕ್ಕ ಅಜ್ಜಿ, ನಾವು ಅಜ್ಜಿಂದ ಕರೀದು, ಅವ್ವ ಬಹಳ ಕಠಿಣ ಕೆಲಸಗಾರರು. ತಿನ್ನಲಿಕ್ಕೆ, ಊಟ ಮಾಡಲಿಕ್ಕೆ ಹಲಸಿನಕಾಯಿ ತಿಂದು ಸೊಪ್ಪು ಹೊರೆಯನ್ನ ಗದ್ದೆ ಬೇಸಾಯ ಮಾಡ್ತಿದ್ರು ಅವರು. ಬಹುಶಃ ಅವರ ಕುಟುಂಬದವರು ನಾವೆಲ್ಲಿದ್ದೇವೆ ಇಲ್ಲಿ. ಅಂತ ಕಠಿಣ ಜೀವ ಮಾಡ್ತಕ್ಕಂಥ ಬೆಳ್ಳೆಪ್ಪ ತಾತ ಅಜ್ಜ ಬಹಳ ಸೌಮ್ಯ, ಮೃದು ಸ್ವಭಾವದವರು. ಬಹುಶಃ ಅವರ 6 ಜನ ಮಕ್ಕಳಲ್ಲಿ, ಹೆಣ್ಣು ಮಕ್ಕಳಲ್ಲಿ ಒಬ್ಬರು ಸಹೋದರನಾಗಿ, ಒಬ್ಬ ಮಗನಾಗಿ ಗಂಗೆಯ ಮಕ್ಕಳು ಆದರು. ಬಹುಶಃ ಗಂಗೆಯ ಮಕ್ಕಳು ಹೇಳಿದರು, ಎಲ್ಲರಿಗೆ ಅದು ಬರುವುದಿಲ್ಲ. ಮಾತುನೊಂದಿಗೆ ಅವರು ಮಾತಾಡ್ತಾರೆ, ಒಟ್ಟಿಗೆ ನಗಾಡ್ತಾರೆ. ಆ ಒಂದು ಸ್ನೇಹ ಸಂವಾದವನ್ನ ಇಡೀ ಅವರು ಮೈಗೂಡಿಸಿಕೊಂಡಿದ್ರು. ಯಾವುದೇ ಮಾತಾಡಿದಾಗ ಅವರು ನಗಾಡ್ತಾರೆ. ಅದು ಎಲ್ಲರಿಗೂ ಬರುವುದಿಲ್ಲ. ಅಂತ ಕಲೆ ಗಂಗೆಗೌಡರಿಗಿತ್ತು. ಬಹುಶಃ ಅವ್ರು ಹೇಳಿದಾಗೆ ಬಹಳಷ್ಟು ದಾಖಲೆ ಮಾಡಿದ್ದಾರೆ. ಒಬ್ಬ ಹಳ್ಳಿಯ ಯುವಕ ರಾಜ್ಯ ಮಟ್ಟದ ಒಂದು ಹರ್ಡ್ಸ್ನಲ್ಲಿ ಪ್ರಶಸ್ತಿಯನ್ನು ಪಡಿತಾರೆ. ಅದು ಜಿಲ್ಲಾ ಮಟ್ಟದಲ್ಲಿ ಒಂದು ಕಬಡ್ಡಿಯ ಒಂದು ಕ್ಯಾಪ್ಟನ್ ಆಗಿ ಅವರು, ಇವತ್ತು ನಾನು ಕೆಲವು ಕೈಕುಳಿಗೆ ಅವರು ಕಬಡ್ಡಿ ಉದ್ಘಾಟನೆ ಮಾಡಿದ್ದೇನೆ. ಆ ಕೋರ್ಟನ್ನು ಅವರು ಹೋಗ್ತಿದ್ರು. ಆ ಕಬಡ್ಡಿಯಲ್ಲಿ ಕೊಡ್ತಕ್ಕಂಥ ಕ್ಯಾಪ್ಟನ್ ಕೊಡ್ತಾ ಕೋರ್ಟನ್ನು ಹಾಕಿಕೊಂಡು ನಾನು ನೋಡಿದ್ದೇನೆ. ಇಂಥ ಒಂದು ಅಪ್ರತಿಭ ಕ್ರೀಡಾ ಪ್ರತಿಭೆ ಬಹುಶಃ 1995ರಲ್ಲಿ ಯಾರೂ ನಿರೀಕ್ಷೆ ಮಾಡದ ರೀತಿಯಲ್ಲಿ ನಾವು ಅವರನ್ನು ಕಂಡುಕೊಂಡೆವು.
1990 ಅವರು ಕಳ್ಕೊಂಡ ನಂತರ ಇವತ್ತು ಸರೋಜಿನಿ ಗಂಗೆಯವರಿಗೆ 75 ವರ್ಷ. ತನ್ನ ಜೀವನದಲ್ಲಿ 30 ವರ್ಷ ಗಂಡನಿಲ್ಲದೆ ಕಳೆದಿದ್ದಾರೆ. ನಾನು ಯಾವತ್ತೂ ಹೇಳ್ತೇನೆ, ಒಬ್ಬ ಗಂಡ, ಒಬ್ಬ ಪತ್ನಿಯನ್ನ ಕಳೆದುಕೊಂಡು ಸಾಂಸಾರಿಕ ವಿಷಯ ಸ್ವಲ್ಪ ನೋವಾಗ್ಬೋದು, ಅದು ಬಿಟ್ಟರೆ ಅದರ ವ್ಯವಹಾರ ಇರ್ಬೋದು, ಕೃಷಿ ಬದುಕು ಮಾಡಬಲ್ಲನು, ತೊಂದರೆ ಇಲ್ಲ, ಮಾಡ್ತಾನೆ. ಆದರೆ ಒಬ್ಬ ಮಹಿಳೆ, ಒಬ್ಬ ಪತ್ನಿ ತನ್ನ ಗಂಡನನ್ನ ಇಳಿ ವಯಸ್ಸಂತೂ ಕಳ್ಕೊಂಡ್ರೆ ಬಹಳ ನೋವನ್ನು ಅನುಭವಿಸ್ತಾರೆ ಅವರು. ತನ್ನ ಸಂಸಾರ ಇರ್ಬೋದು, ನನ್ನ ಬಂಧುಗಳಿರ್ಬೋದು, ಊರಿನವರಿರ್ಬೋದು, ಸಮಾಜ ಇರ್ಬೋದಕ್ಕಂಥ ನೋಡೋ ದೃಷ್ಟಿ ಇರ್ಬೋದು, ಅವರು ಹೋಗ್ತಕ್ಕಂಥ ಕಟ್ಟುಕಪ್ಪಳಿರುವುದು, ಈ ರೀತಿಯಲ್ಲಿ ಒಂದು ಮಹಿಳೆಗೆ ಬಹಳ ಒಂದು ಕಷ್ಟದ ದಿನಗಳು ಅಂತ ನಾನು ಅಂದುಕೊಂಡಿದ್ದೇನೆ. ನಮ್ಮ ಸರೋಜ ಚಿಕ್ಕಮ್ಮನವರು ಕಳೆದ 30 ವರ್ಷಗಳಿಂದ 1990ರಿಂದ 2015 ತನಕ 30 ವರ್ಷಗಳ ಬದುಕಿನ ರೀತಿ ಉಂಟಲ್ಲ, ಅದು ಎಲ್ಲ ಮಹಿಳೆಯರಿಗೆ ಆದರ್ಶ ಅಂತ ನಾನು ಹೇಳಿದೆ. ಎಲ್ಲ ಮಹಿಳೆಯರಿಗೆ ನಾವು ಹೇಗೆ ಇನ್ನೂ ಮನೆಯಲ್ಲಿದ್ದೇವೆ, ನಮಗೆ ನೋವಾಗ್ತದೆ, ಅಯ್ಯೋ ತಂದೆ ಹೀಗಾಯ್ತಪ್ಪ ಅಂತ ಹೇಳೋದಕ್ಕೆ ಸರೋಜಿನಿಯವರು ತನ್ನ ಬ್ಯಾಂಕ್ ಹುದ್ದೆಗೆ ಸ್ವಾಮಿಯವರು ತಗೊಂಡು ಮನೆಯ ಕೃಷಿ ಕಾರ್ಯಕ್ಕೆ ಇಳಿದರು. ಕಡೋಡಿ ಅಂತ ಪ್ಲೇಸಲ್ಲಿ ಕೃಷಿಯನ್ನು ನಂದಾವನ ಮಾಡಿದರು. ಅಡಿಕೆ ಇರ್ಬೋದು, ರಬ್ಬರ್ ಇರ್ಬೋದು, ಬೇರೆ ಬೇರೆ ಕೃಷಿಯ ಮೂಲಕ ಬೆಳೆಸಿದ್ರು. ಅವ್ರು ಹೇಳಿದಾಗೆ ಮನೆಯನ್ನು ಸ್ವಂತ ಕಟ್ಟಿದ್ರು. ತನ್ನ ಗಂಡನಿಂದ ಕೊರಗದಿಲ್ಲದೆ ಮನೆಯನ್ನು ಒಳ್ಳೆಯ ರೀತಿಯಲ್ಲಿ ಕಟ್ಟಿದ್ರು. ನಮಗೆ ನೋಡಿದ್ದೇವೆ ಇವತ್ತು. ಅಂತ ಬದುಕನ್ನು ಸರೋಜಿನಿ ಚಿಕ್ಕಮ್ಮವರು ಮಾಡಿದರು. ಅಲ್ಲಿಗೆ ಅವರು ಕೂತ್ಕೊಳ್ಳಿಲ್ಲ. ಅವರ ಧಾರವಾಡ ಮನೆ ಮುಳುಗಾಡು ನಮ್ಮ ಕುಟುಂಬದಲ್ಲಿ, ಅದನ್ನು ಅಲ್ಲಿ ಬೆಳೆಸಿದ್ರು. ಕೃಷಿ ಇರ್ಬೋದು, ಕುಟುಂಬದ ಸ್ನೇಹ ಪ್ರೀತಿ ಇರ್ಬೋದು, ಆ ಮೂಲಕ ಅವರು ಬೆಳೆಸಿದ್ರು. ನಾನು ಮೊನ್ನೆ ಇತ್ತೀಚೆಗೆ ಕಂಡುಕೊಂಡಾಗ ನಮ್ಮ ಶ್ರೀಮತಿ ವೇದಾವತಿ ಅವರು, ನನ್ನ ಅತ್ತೆ ಹೊಸೋಳಿಗೆ ಅವ್ರ ನಂತರ ಮೊನ್ನೆ ಮಾತಾಡಿದ್ರು ಸುದಿವಸ, ಎಂತ ಅಣ್ಣ ನಾವು ಹೋಗಾದ್ದು ಅವು ಹೋಗಿಬಿಟ್ಟಲ್ಲ, ನನ್ನೊಟ್ಟಿಗೆ ಆಗ ಕೇಳುದು ಮೊದಲು ತಕ್ಕಂದ್ರೆ ನಡೆಬಡಿ ಹೆಚ್ಚಿ ಅಂತಕ್ಕಂಥ ನಾವು ಹೆಚ್ಚಿಗೆ ಕೊಡ್ತಿದ್ದವು, ಅವು ಅವರು ನನ್ನ ಬಿಟ್ಟು ಹೋದಲ್ಲ ಅಂತಕ್ಕಂಥ ಅವರ ಅತ್ತಿಗೆ, ನಮ್ಮ ವೇದಾವತಿ ನನ್ನ ಅತ್ತೆ ಅವರು ನೋಮನಾಗ್ತಾರೆ. ಕುಸುಮ ಹೊಸೋಳಿಕೆ ಅವರು, ಮಾಧವರ ಮಿಸಸ್ ಅವರು ಪೂಜಾರಿ ಅವರು, ಮಾಧವರು ಅವರ ಹೆಂಡತಿ ನಂತರ ಮೊನ್ನೆ ಹೇಳಿದರು, ಹೊಸೋಳಿಕೆ ಅಥವಾ ನಮ್ಮ ಈ ಭಾಗಕ್ಕೆ ಕಡೋಡುಗಕ್ಕೆ ಇಂಥ ಹೆಂಗಸು ಮಾತನಾಡ ಅಂದ್ರೆ ಅವರ ವ್ಯಕ್ತಿತ್ವ ಬಗ್ಗೆ ಅವ್ರು ಹೇಳಿದ್ರು. ಇಂಥ ಹೆಂಗಸಲ್ಲಿ ಯಾರು ಹೋದ್ರು ಕರೆದು ಮಾತಾಡಿ ಕೊಡ್ಲಿಕ್ಕೆ ಕೊಡೋದು, ಬಾಯಿ ಕೊಡೋದು, ಈ ಕೈಲಿ ಕೊಡೋದು ಈ ಕೈಲಿ ಗೊತ್ತಿಲ್ಲ, ಮನೆ ಕಟ್ಟಲಿಕ್ಕೆ ಮದುವೆ ಮಾಡುವಲ್ಲಿ ಯಾವ ರೀತಿ ಹೋದ್ರೂ ಒಂದು ಡೊನೇಷನ್ ಕೊಡ್ತಕ್ಕಂಥದ್ದನ್ನ ಯಾವುದೇ ಗೊತ್ತಿಲ್ಲದ ರೀತಿಯಲ್ಲಿ ಅವ್ರು ಮಾಡ್ತಕ್ಕಂಥದ್ದು ದೊಡ್ಡ ಒಂದು ಕೆಲಸವನ್ನು ಅವ್ರು ಮಾಡ್ತಿದ್ರು, ಹೆಲ್ಪ್ ಮಾಡ್ತಿದ್ರು ಅಂತಕ್ಕಂಥ ಇದನ್ನು ಅವರು ಮೊನ್ನೆ ಕುಸುಮ ಹೇಳಿ. ನನಗೆ ಮತ್ತೆ ಆಶ್ಚರ್ಯದ ಮನೆ ಸನಂತನ ಮಗನ ನಾನು ಮನೆ ನೋಡ್ತಾ ಇದ್ದೇನೆ. ಅವನ ಹೆಸರು ತಾನು ಅವರ ಮನೆಯ ಈ ಕಾಟ ಕಿತ್ತಾಗ ಮಗ ಬೆಂಕಿ ಒಟ್ಟಿಗೆ ಹೋಗ್ತಾನೆ, ತನ್ನ ಪುಳ್ಳಿಸ ಅನೂಸ ಒಟ್ಟಿಗೆ ಹೋಗ್ತಾ ಇದ್ದಾನೆ. ಮನೆಯ ಶುದ್ಧ ಕಾರ್ಯಕ್ರಮ ನೋಡ್ತಾ ಇದ್ದೆ, ಒಟ್ಟೊಟ್ಟಿಗೆ ತಂದೆ ಒಟ್ಟಿಗೆ ಹೋಗ್ತಾನೆ. ಇದು ನಾನು ಏಕೆ ಹೇಳಿದ್ರೆ ಅವರು ಯಾವ ರೀತಿ ತನ್ನ ಮೊಮ್ಮಕ್ಕಳ ಮೇಲೆ ಪ್ರಭಾವರತಿರಾಗಿರ್ಬೋದು ಅಂತ ನಾನು ಅನಿಸ್ಕೊಂಡದ್ದು. ಈ ಸಣ್ಣ ಹುಡುಗ ಇವತ್ತು ತಂದೆ ಒಟ್ಟಿಗೆ ತಾಯಿಯ ಅವ್ವನ ಸುರ್ಪಡಿಸುತ್ತಾ ಬರತಕ್ಕಂಥದ್ದು, ಕಾಮಲ್ಲಿ ಒಟ್ಟಿಗೆ ಭಾಗವಹಿಸ್ತಕ್ಕಂಥದ್ದು ನೋಡಿದಾಗ ಸರೋಜಿನಿಯವರು ತನ್ನ ಮಕ್ಕಳಿಗೆ, ಅದು ಮಗನ ಮಕ್ಕಳಿರ್ಬೋದು ಅಥವಾ ಮಗನ ಮಕ್ಕಳಿರ್ಬೋದು, ಯಾವ ರೀತಿ ಪ್ರಬಲಿತವಾಗಿ ತನ್ನ ಅವ್ವನ ಜವಾಬ್ದಾರಿ ಯಾವ ರೀತಿ ಮಾಡಬಹುದನ್ನ ಬಗ್ಗೆ ನಾನು ಮೊನ್ನೆ ಕಂಡುಕೊಂಡಿದ್ದೆ. ಬಹುಶಃ ಅವರು ಮಡಪಾಡಿ ಬಂದಾಗ, ಮುಳುಗಾಡು ಮನೆಗೆ ಬಂದಾಗ, ಮಡಪಾಡಿ, ಹೂವಾಡಿ, ಮುಳುಗಾಡು, ನಾವು ಮೂರು ಎಲ್ಲ ಒಂದೇ ಜಾಯಿಂಟ್ ನಾವು. ಎಷ್ಟು ಒಳ್ಳೆಯ ಮಾತು, ಪ್ರೀತಿಯ ಮಾತು. ನಾನು ಉದ್ಯೋಗದಲ್ಲಿ ನಿವೃತ್ತರಾಗಿದ್ದೇನೆ ಅಥವಾ ನನಗೆ ಇಷ್ಟು ಆಸ್ತಿ ಇದೆ, ಇಷ್ಟು ವ್ಯವಸ್ಥೆ ಇದೆ ಅಂತಕ್ಕಂಥ ಒಂದು ಅವರಲ್ಲಿ ಹಮ್ಮು ಇಲ್ಲ, ಬಿಂಬಿಲ್ಲ. ಆ ಮುಳುಗಾಡು ಮನೆ ತನ್ನ ಗಂಡ, ತನ್ನ ಅತ್ತೆ ಮಾವ ಇರ್ತಕ್ಕಂಥ ಮುಳುಗಾಡು ಮನೆ ಒಂದಷ್ಟು ದುರಸ್ತಿಗೆ ಬಂದರೂ ಸಹ ಕಳೆದ ಬಾರಿ ಅದನ್ನು ರಿಪೇರಿ ಮಾಡಿ ಹೇಗೆ ಉಂಟು ಆ ರೀತಿಯನ್ನು ಮನೆಯಲ್ಲಿ ಇಟ್ಕೊಂಡವರು 3 ವರ್ಷ ಕಾಲ ಒಳಗ ಅವರು ನೇಮೋತ್ಸವ ಮಾಡಿದಾಗ ನಮ್ಮನ್ನೆಲ್ಲ ಬರ್ಲಿಕ್ಕೆ ಹೇಳಿ, ಊನವ್ರು ಬರ್ಲಿಕ್ಕೆ ಹೇಳಿ, ಊಟ ಕೊಡ್ತಾರೆ, ಅಣ್ಣ ಊಟ ಆಯ್ತಾ, ವೈರಿಗಾಯ್ತಾ ಅಂತಕ್ಕಂಥ ಪ್ರೀತಿಯ ಮಾತು ನಾನು ಚಿಕ್ಕಮ್ಮನಲ್ಲಿ ಕಂಡಿದ್ದೇನೆ. ಬಹುಶಃ ಇದು ನಮಗೆ ದಾರಿದೀಪ ಆಗ್ತಕ್ಕಂಥ ಒಂದು ಆದರ್ಶ ಆಗಿರ್ತಕ್ಕಂಥದ್ದನ್ನು ನಾನು ಅಂದುಕೊಂಡಿದ್ದೇನೆ ಅಂತ ಹೇಳಲಿಕ್ಕೆ ಇಷ್ಟಮಿದ್ದೇನೆ. ಬಹುಶಃ ನಾನು ಹೇಳಿದಾಗ ಅವರ ಕುಟುಂಬ ಆಯಿತು, ಧರ್ಮ ಇದಾಯಿತು, ಅವರು ಸುಮ್ಮನೆ ಮತ್ತೆ ಕೂತ್ಕೊಳ್ಳಿಲ್ಲ, ಧಾರ್ಮಿಕವಾಗಿ ಸಹ ಕೆಲಸ ಮಾಡಿದರು. ಇವತ್ತು ನೀವು ಬರುವಾಗ ಎಲಿಮೆನಿಂದ ಗುತ್ತಿಗೆಯಲ್ಲಿ ಬರುವಾಗ ಸಂಕಪಾಲ ಸುಬ್ರಹ್ಮಣ್ಯ ದೇವಸ್ಥಾನದ ಇದರ ಸ್ವಾಗತ ಗೋಪುರ ನೋಡಿದ್ದೀವಿ. ಅದು ಅವರ ಮಕ್ಕಳು ಕೊಟ್ಟದನ್ನು ನಾವು ಇನ್ನೊಬ್ಬರಿಗೆ ಡೊನೇಷನ್ ಇನ್ನೊಬ್ಬರಿಗೆ ಕೊಡಲಿಕ್ಕೆ ಅದು ಹೃದಯ ವಿಷಯ ಆಗಿರಬೇಕು, ಸಂಕುಚಿತ ಆಗಿರ್ಬೋದು. ಹೃದಯ ವೈಶಲ್ಯದಾಗ ಮಾತ್ರ ಇನ್ನೊಬ್ಬರ ಮಾತಾಡೋದು, ಇನ್ನೊಂದು ಕೊಡುಗೆ ಬರ್ತಕ್ಕಂಥದ್ದು ಸಹಜ. ಅದನ್ನು ನಾನು ಅವರೆಲ್ಲ ಕಂಡುಕೊಂಡಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇನ್ನೊಂದರ ಕಂದರಪಾಡಿಯ ಶ್ರೇಷ್ಠ ಪುರುಷ ಮತ್ತು ರಾಜ್ಯ ದೈವಸ್ಥಾನದ ಅದರ ಆಡಳಿತವನ್ನು ಸಲ್ಲಿಸಲಾಗಿದ್ದು, ಅನಂತರ
ನಮ್ಮ ಮಡಪಾಡಿ ಸಂಬಂಧಪಟ್ಟಕ್ಕೆ ಮಡಪಾಡಿ ನಮ್ಮ ಉಳ್ಳಾಗ ಮತ್ತು 10 ಮಂದಿಯ ದೈವ ಇದೆಯಲ್ಲ ಅದು ಅವರ ಸ್ಥಳದಲ್ಲಿರುವಂಥದ್ದು. ಮುಳುಗಾಡು ಅಂಗೈಗೊಂಡು ಅಥವಾ ಸರೋಜ ಚಿಕ್ಕಮ್ಮನ ಸ್ಥಳದಲ್ಲಿರುವುದು ಅದು ಪಟ್ಟ ಸ್ಥಳದಲ್ಲಿ. ಇವತ್ತು ಸುಮಾರು 1 ಎಕರೆ ಸ್ಥಳವನ್ನ ಅದಕ್ಕಾಗಿ ಮೀಸಲಿ ಕೊಟ್ಟಿದ್ದಾರೆ. ನೀವು ಮಾಡಿ ಚಾವಡಿ ಬಹಳ ಒಂದು ರೀತಿಯಲ್ಲಿ ಚಾವಡಿ ಮಾಡೋದಲ್ಲದೆ ಪ್ರತಿಯೊಂದು ಅದು ಮಾಡಿದ ಕೆಲಸ ಇರ್ಬೋದು, ಚಾವಡಿ ಕೆಲಸ ಇರ್ಬೋದು, ಡೊನೇಷನ್ ಕೊಡ್ತಕ್ಕಂಥದ್ದು, ಅಕ್ಕಿ ಕೊಡ್ತಕ್ಕಂಥ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಅವರ ಮಗ ಇವತ್ತು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ವಿಶೇಷವಾಗಿ ನೇಮೋತ್ಸವ ಸಂದರ್ಭದಲ್ಲಿ ಅನ್ನದಾನಕ್ಕಾಗಿ ಇನ್ನೂ ಉಳಿದ ಜಾಗವನ್ನ, ಪಾರ್ಕಿಂಗ್ ಉಳಿದ ಜಾಗವನ್ನ ಅದು ಕೊಟ್ಟಂಥದ್ದು ನಾವು ಖಂಡಿತವಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ. ನಾನು ಹೇಳೋದು ಹೇಗೆ ಒಬ್ಬ ಶ್ರೇಷ್ಠರಾಗ್ತಾರೆ ಅಂತಂದ್ರೆ ಅವರು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ನಾವು ಶ್ರೇಷ್ಠರಾಗ್ತಾರೆ. ಎಷ್ಟು ಗಂಟೆ ಅಡಿಕೆ ಆಗ್ತದೆ, ಎಷ್ಟು ರಬ್ಬರ್ ಆಗ್ತದೆ, ಎಷ್ಟು ಐಶ್ವರ್ಯ ಮುಖ್ಯ ಅಲ್ಲ, ಅವರು ಮಾಡ್ತಕ್ಕಂಥ ಸಾಧನೆಗಳಿಂದ ಪ್ರೇರಕ ಸಾಧನೆ, ಸಮಾಜಕ್ಕೆ ಮೇಲ್ಪಂಕ್ತಿಯರಾಗಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಸಾಧನೆ ಆಗ್ತದೆ. ಇವತ್ತು ನಾವೆಷ್ಟು ಜನ ಸೇರಿದ್ದೇವೆ, ಅವರು ಸರ್ವಜನಿಕ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು. ಈಗ ಉದಾಹರಣೆಗೆ ನಿತ್ಯಾನಂದ TAPMCನ ಅಧ್ಯಕ್ಷರಾಗಿದ್ದಾರೆ, TAPMCನ ನಿರ್ದೇಶಕರಾಗಿ ಅವರು ಕೆಲಸ ಮಾಡಿದ್ದಾರೆ. ಸರ್ವಜನಿಕ ಮುಳುಗಾಡವರು ರಬ್ಬರ್ ಸೊಸೈಟಿ ನಿರ್ದೇಶಕರಾಗಿ, ಪ್ರಕೃತಿ ಮೊನ್ನೆ ಉಪಾಧ್ಯಕ್ಷರಾಗಿದ್ದವರು ಸರ್ವಜನಿಕ ಗಂಗೆಯವರು. ನಮ್ಮ ಸಮಾಜದ ಗೌಡ ಸಮಾಜದ ಅಲ್ಲಿ ನಾನು ಅಧ್ಯಕ್ಷ ಆಗಿದೆ. ಆಗ ಮಹಿಳಾ ಘಟಕ ಮಾಡ್ತಾ ಹೇಳುವಾಗ ಬಂದರು ಪಾಪ, ಬಂದು ಮಾತನಾಡಿ ನಾನು ಆಗ್ತೇನೆ ಅಂತ ಹೇಳಿದ್ರು. ಆದರೆ ಅಲ್ಲಿ ಸ್ಪರ್ಧೆ ಬಂದಾಗ ಅವರಾಗಿ ಹಿಂದೆ ಬಂದು ಅಲ್ಲಿ ಯಾವುದೇ ರೀತಿಯ ಗೊಂದಲಕ್ಕೆ ಕಾರಣ ಆಗದಂತ ಒಂದು ದೊಡ್ಡ ವ್ಯಕ್ತಿತ್ವ ನನ್ನ ಚಿಕ್ಕಮ್ಮನ ದೊಡ್ಡ ವ್ಯಕ್ತಿತ್ವ ನಾನು ಆಂದೋಲನ ಕೊಟ್ಟಿದ್ದೇನೆ. ಎಲ್ಲಿಯೂ ಘರ್ಷಣೆಗೆ ವ್ಯವಸ್ಥೆಗೆ ಅಪಸರಕ್ಕೆ ಆಗದ ರೀತಿಯಲ್ಲಿ ಅವರು ಹಿಂದೆ ಬಂದು ಮತ್ತೆ ಅನಂತರ ಅವರ ಮನೆ ಎಷ್ಟು ನಾವು ಮಹಿಳಾ ಘಟಕ ಕಾರ್ಯಕ್ರಮವನ್ನು ಮಾಡಿದನ್ನ, ನಮ್ಮ ಸಮುದಾಯ ಮನಕ್ಕೆ ಲಕ್ಷಾಂತರ ಕೊಟ್ಟದನ್ನ, ಪ್ರತಿಯೊಂದನ್ನು ಅವರು ಅವರ ಮಗ ಮಾಡಿದ ಕೆಲಸವನ್ನ ನಾನು ನೋಡಿದರೆ ಮಕ್ಕಳಿಗೆ ಹೇಗೆ ಬರುವುದು. ನನ್ನ ತಂದೆ ತಾಯಿಯ ಪ್ರೇರಕರಾಗಿ ನಾವು ಒಂದು ಬಂದವರಿಗೆ ಚಹಾ ಕೊಟ್ಟು ಒಂದು ಒಳ್ಳೆಯ ಮಾತನಾಡಿದರೆ, ಒಂದು ಒಳ್ಳೆಯ ಮಕ್ಕಳು ಸಹ ಬೆಳೆಸಿಕೊಡ್ತಾರೆ. ಆ ರೀತಿಯಲ್ಲಿ ಸನತ್ತೂರು ಅವರ ಪತ್ನಿ ಚಂಚಲಾಕ್ಷಿ ಮಕ್ಕಳು ಅವರನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರು. ಬಹುಶಃ ಸರೋಜಿನಿ ಗಾಂಧಿಯವರು ಅದರಲ್ಲಿ ಸಹ ಸಮಾಜ ಸೇವೆಯಲ್ಲಿ ತಿಳ್ಕೊಂಡು ಗುತ್ತಿಗೆದ ಲಯನ್ಸ್ ಕ್ಲಬ್ ಆಗಿ ಬಹಳ ಕ್ರಿಯೇಟಿವಿಟಿ ಆಗಿ ಒಂದಷ್ಟು ಜನ ಒಳ್ಳೆಯ ರೀತಿಯಲ್ಲಿ ಕೊಂಡೊಯ್ತಕ್ಕಂಥ ಲಯನ್ಸ್ ಕ್ಲಬ್ ಆಯಿತು. ಅದರಲ್ಲಿ ಅಧ್ಯಕ್ಷರಾಗಿ 2 ಅವಧಿಗೆ ಒಬ್ಬ ಮಹಿಳೆಯರಾಗಿ 2 ಅವಧಿಗೆ ಅವರ ಅಧ್ಯಕ್ಷರಾಗಿ ಕೆಲಸ ಕಾರ್ಯಗಳಲ್ಲಿ ತೊಡಗಿದೆ. ಲಯನ್ಸ್ ಅಂದ್ರೆ ಹೆಚ್ಚಾಗಿ ಗಂಡಸರಲ್ಲಿ ಆಗ್ತದೆ. ಆದರೆ ಸರೋಜಿನಿ ಗಾಂಧಿಯವರು 2 ಬಾರಿ ಅಧ್ಯಕ್ಷರಾಗಿ ಲಯನ್ಸ್ ಕ್ಲಬ್ ಅನ್ನು ಮುಂದುವರಿದ್ದಾರೆ. ಸಾಕಷ್ಟು ಡೊನೇಷನ್ ಕೊಟ್ಟಿದ್ದಾರೆ. ಬಹುಶಃ ಅವರ ಹತ್ರ ಯಾವತ್ತೂ ಹೋದಾಗ ಸಹ ಯಾರಿಗೂ ಇಲ್ಲ ಅಂತ ಹೇಳಿ, ಅದು ದೈವಸ್ಥಾನ ಇರ್ಬೋದು, ನಾನು ಹೇಳಿದಾಗೆ ನೊಂದವರು ಬಂದಾಗಿರ್ಬೋದು, ತನ್ನಿಂದಾದ ಸಹಾಯವನ್ನ ಮಾಡ್ತಿದ್ರು. ನನ್ನ ಹತ್ರ ಒಂದ್ಸಲ ಚಾವಡಿ ಕೆಲಸ ಆದಾಗ ಹೇಳಿದ್ರು, ದಿನೇಶ್ ಅಣ್ಣ ಮಾಡೋ ಕೆಲಸ ಭಾರಿ ಲಾಯ್ಕ ಆಗ್ತವೆ, ನಿತ್ರ ನೋಡಿ ಕಡೆಯೇ ಊತಾದಂತಕ್ಕಂಥ ಭಾವ, ಬನ್ನಿ ಮನೆಗೆ ಬನ್ನಿ ಸನತ್ರೊಟ್ಟಿಗೆ ಮಾತಾಡಿ ಕೊಡಮ್ಮ ಅನ್ನತಕ್ಕಂಥ ಹೇಳಿ ಅದನ್ನು ಅಕ್ಷರಶಃ ಪಾಲಿಸಿಕೊಂಡವರು ನನ್ನ ಚಿಕ್ಕಮ್ಮ ಅವರು. ಬಹುಶಃ ಒಂದು ಸಂಸ್ಕಾರಯುತವಂತ ಮನೆಯಿಂದ ಬಂದು, ಕಾಣಿಚಾರ ಮನೆಯಿಂದ ಬಂದು ಇವತ್ತು ಸಂಸ್ಕಾರವಂತ ಮುಳುಗಾಡು ಮನೆಗೆ ಸೇರಿ ತನ್ನ ಗಂಡನನ್ನ ಇಳಿ ವಯಸ್ಸಿನಲ್ಲಿ ನಾನು ಹೇಳಿದ್ರೆ 45ನೇ ವರ್ಷದಲ್ಲಿ ಅವರು ಗಂಡನ ಕಳ್ಕೊಂಡಿದ್ದಾರೆ. ಅದು ಅವರು ನಿರೀಕ್ಷೆ ಮಾಡುವಂತ ವಿಷಯ. 45 ವರ್ಷದಲ್ಲಿ ತನ್ನ ಗಂಡನ ಕಳ್ಕೊಂಡ್ರು ಸಹ ಮಕ್ಕಳನ್ನ ಅವಳು ಒಬ್ಬರು ಡೆಂಟಿಸ್ಟ್ ಆಗಿ ಓದಿದ್ರು, ಮಕ್ಕಳು ಮತ್ತೊಬ್ಬ ಪೋಸ್ಟ್ ಗ್ರಾಜುಯೇಟ್ ಮಾಡಿದ್ರು, ಮಗನನ್ನ ಕಾನೂನು ಪದವಿ ಓದಿಸಿದ್ರು. ಇಲ್ಲಿ ಅವರ ಕೊರತೆ ಆಗಿದೆ. ಇದು ನಮಗೆ ಮೇಲ್ಪಂಕ್ತಿ ಅಲ್ಲ, ಇದು ನಮಗೆ ಆದರ್ಶ ಅಲ್ಲ. ಬಹುಶಃ ನಾನು ಅದೇ ಈ ಒಂದು ಸಂದರ್ಭದಲ್ಲಿ ಅವರ ಬಗ್ಗೆ ಹೇಳಿದ್ರೆ, ಸರೋಜಿನಿ ಗಾಂಧಿ ಅವರು ಬದುಕಿದ 75 ವರ್ಷಗಳ ಸಹ ಒಂದು ಆದರ್ಶವಾಗಿ ಬದುಕಿದ್ದಾರೆ. ತನ್ನ ಸಹೋದರ ಅದರ ಬಗ್ಗೆ ಆದರ್ಶವಾಗಿ ಬದುಕಿದ್ರ ಬಗ್ಗೆ ಹೇಳಿದ್ರು. ಮನೆ ಕುಟುಂಬದಲ್ಲಿ ಹೇಗೆ ಬದುಕು ಅದರ ಮತ್ತೆ ಬಂದು ತನ್ನ ಗಂಡನ ಮನೆಯಲ್ಲಿ ತನ್ನ ಬಂಧುಗಳಿಗೆ ಒಂದು ಮುಳುಗಾಡು ಬಂದು ಮನೆಯ ಬಂಧುಗಳು ಎಲ್ಲರೂ ಒಟ್ಟು ಸೇರಿ ಬಂದಿದ್ರು. ಯಾಕೆ ಇವತ್ತು ಹೊಸೊಳಗೆ ಅವರು ಹೇಳಿದಾಗ ಅವರ ಅತ್ತೆಗೆ ವೇದಾವತಿ ಅವರ ಮಗ ಕೇಶವ ನೆನಪು ಮಾಡಿಕೊಂಡ್ರು. ಯಾಕೆ ಅವರು ಹತ್ತಿರ ಬಂದರು, ಯಾಕೆ ಅವರು ಸಹಕಾರ ಹಿಡಿದ್ರು, ಅಂತ ಒಂದು ಸ್ನೇಹ ಸಂಬಂಧನ ಇಟ್ಟ ಕಾರಣ ಅವರು ಹತ್ತಿರ ಬಂದರು. ಯಾವಾಗ ನಾವು ಒಂದು ಒಳ್ಳೆಯ ನಮ್ಮ ನಡವಳಿಕೆ ಚಿಂತನೆಗಳಾದಾಗ ಮಾತ್ರ ನಮಗೆ ಸ್ನೇಹ ಬಂಧುಗಳು ಒಟ್ಟಿಗೆ ಬರ್ತಾರೆ, ಹೆಲ್ಪಿಗೆ ಬರ್ತಾರೆ, ಸಹಕಾರ ಮಾಡ್ತಾರೆ. ಇದನ್ನ ಸರೋಜಿನಿ ಗಾಂಧಿ ಅವರು ನನ್ನ ಬದುಕಿನೊಂದಿಗೆ ಇಟ್ಟುಕೊಂಡಿದ್ದರು. ಬಹುಶಃ ಅವರು ಮೊನ್ನೆ ಎಷ್ಟು ಅಂದರೆ ಒಂದು ದಿವಸಕ್ಕೆ ಮೊದಲು ಮಂಗಳೂರಿಗೆ ಹೋಗುವ ಮೊದಲು ಬೆಳಿಗ್ಗೆ ಸಂಕಲ್ಪ ದೇವಸ್ಥಾನ ಒಳಲಂಬೆಗೆ ಹೋಗಿ ಶ್ರಮದಲ್ಲೇ ಭಾಗವಹಿಸಿ ಹಣ್ಣುಕಾಯಿ ದೇವರಿಗೆ ಹಣ್ಣುಕಾಯಿ ಮಾಡಿ ಮಧ್ಯಾಹ್ನ ಮನೆಗೆ ಬಂದವರು ಹಣ್ಣುಕಾಯಿ ಎಲ್ಲ ಕೊಟ್ಟು ಏನು ನನಗೆ ನೋವಾಗ್ತದೆ ಅಂತ ಹೇಳಿ ಮಗನ ಹತ್ರ ಹೇಳಿ ಅವರು ಮಂಗಳೂರಿಗೆ ಹೋದವರು. ಹೋಗಿ ಅಕಸ್ಮಿತವಾಗಿ ಅವ್ರು ಹೇಳಿದಾಗೆ 2-3 ವರ್ಷದಲ್ಲಿ ಕಾಯಿಲೆ ಇತ್ತು ಇಷ್ಟು ಬೇಗ ನಿರೀಕ್ಷೆ ಮಾಡಿದಂಥ ಸಾವು ಅವರದಲ್ಲ, ನಮ್ಮದಲ್ಲ. ಆ ರೀತಿ ಅವರು ಸಾವನ್ನ ಅವರು ಹೊಂದಿದ್ರು ಅಂತ ಹೇಳಲಿಕ್ಕೆ ದುಃಖಿತರಾಗ್ತೇನೆ. ಬಹುಶಃ ಅವರ ಒಂದು ಮೃದು ಮಾತು, ಯಾವಾಗಲೂ ಒಂದು ಜೋರು ಮಾತಾಡ್ತಾ ಕೇಳಿಲ್ಲ, ಒಂದು ಮೃದುವಾದ ಮಾತು, ಎಲ್ರಿಗೆ ಮನಸ್ಸು ಹಂಗೆಲ್ಲ ಹಿಂಗೆ ಮಾಡಮ್ಮ ಅಂತಕ್ಕಂಥ, ಒಬ್ಬರನ್ನ ಪ್ಲೀಸ್ ಮಾಡ್ತಕ್ಕಂಥ ಒಂದು ತಾಯಿ ಹೃದಯನ ಮಾಡ್ತಕ್ಕಂಥ. ಆದಿಶಂಕರಾಚಾರ್ಯರು ಹೇಳ್ತಾರೆ, ನಾವು ಕೆಟ್ಟ ಮಗನಾರ ನೋಡ್ಬೋದು, ಕೆಟ್ಟ ಮಗನಾರ ಜಗತ್ತಲ್ಲಿ ಇರ್ಬೋದು, ಆದರೆ ಕೆಟ್ಟ ತಾಯಿ ಜಗತ್ತಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ.
ಇದು ಅನ್ವರ್ಥವಾಗಿ ನಮ್ಮ ಸರೋಜಿನಿ ಚಿಕ್ಕಮ್ಮಕ್ಕೆ ಅನ್ವಯಿಸ್ತದೆ. ಅಂದರೆ ಅವರೊಂದು ಒಳ್ಳೆಯ ಸದ್ಗುಣಿ ಮಹಿಳೆಯಾಗಿ, ತಾಯಿಯಾಗಿ, ತನ್ನ ಕುಟುಂಬವನ್ನು, ತನ್ನ ಗಂಡನ ಕಳೆದುಕೊಂಡು ಸಹ ಸಮಾಜವನ್ನು ಯಾವ ರೀತಿ ಮುಂದುವರಿಸಬೇಕು, ಸಮಾಜದಲ್ಲಿ ನಾನು ಹೇಗೆ ಇರಬೇಕು ಅನ್ನೋದ್ರ ಬಗ್ಗೆ ಒಂದು ದಾರಿದೀಪವಾಗಿ ನಮ್ಮ ಸರೋಜಿನಿ ಚಿಕ್ಕಮ್ಮ ಅವರು ಬಾಳಿ ಬದುಕಿದ್ದಾರೆ. ಬಹುಶಃ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ನಮ್ಮ ದೇಹಕ್ಕೆ, ನಮ್ಮ ಶರೀರಕ್ಕೆ ಸಾವು ಇದೆ, ಆತ್ಮಕ್ಕೆ ಸಾವಿಲ್ಲ. ಒಬ್ಬ ಇಲ್ಲಿ ಸತ್ರ ಇನ್ನೊಬ್ಬ ಕಡೆ ಹೋಗ್ತಾನೆ ಅಂತ ಒಂದು ನಂಬಿಕೆ ಭಗವದ್ಗೀತೆ ಹೇಳಿದ್ರು, ಶ್ರೀಕೃಷ್ಣನ್ ಹೇಳಿದ್ರು. ಬಹುಶಃ ನಾವು ಅದನ್ನು ನಂಬಿಕೆ ಇಟ್ಟುಕೊಂಡವರು. ಸರೋಜಿನಿ ಚಿಕ್ಕಮ್ಮ ಇವತ್ತು ನಮ್ಮನ್ನು ಬಿಟ್ಟುಕೊಂಡು ಹೋಗಿರಬಹುದು. ಒಂದಷ್ಟು ಅವರ ಮಗ, ಅವರ ಸೊಸೆ ಚಂಚಲಾಕ್ಷಿ, ಅವರ ಪುಳ್ಳಿಗಳು ಅಥವಾ ಅವರ ಮಗಂದ್ರು 2 ಮಕ್ಕಳು, ಅವರ ಅಳಿಯಂದಿರು, ಅವರ ತುಂಬ ಸಂಸಾರ, ಕುಟುಂಬ ಸಂಸಾರಕ್ಕೆ ನೋವಾಗೋದು ಸಹಜ, ನೋವಾಗ್ತದೆ. ಇವತ್ತೆಲ್ಲ ನಾಳೆ ನಾವೆಲ್ಲರೂ ಹೋಗಬೇಕು. ಆ ಹೋಗುವ ಸಂದರ್ಭದಲ್ಲಿ ಆಗ್ತಕ್ಕಂಥ ಅವರ, ನಾನು ಹೇಳಿದ ಆದರ್ಶಗಳಿದೆಯಲ್ಲ, ಒಂದು ತಾಯಿಯಾಗಿ, ಒಂದು ಹೆಂಡತಿಯಾಗಿ, ಅಥವಾ ಒಂದು ಅವ್ವನಾಗಿ, ಒಂದು ಅತ್ತೆಯಾಗಿ ಅವ್ರು ಹಾಕಿಕೊಂಡ ಆದರ್ಶಗಳ ಬದುಕುಂಟಲ್ಲ, ಅದು ಇವರಿಗೆ ದಾರಿದೀಪವಾಗಬೇಕು. ಅದನ್ನು ಮೇಲ್ಪಂಕ್ತಿ ಮಾಡಬೇಕು. ಹೇಗೆ ಸರೋಜಿನಿ ಮುಳುಗಾಡ್ ಅವರು ಹೇಗೆ ನಮ್ಮ ಮುಳುಗಾಡು ಮನೆಯನ್ನು ಎತ್ತಿ ಕಟ್ಟಿದ್ರು, ಅದೇ ರೀತಿ ಅವರ ಸೊಸೆಯನ್ನ ಮೇಲ್ಪಂಕ್ತಿಗೆ ತರಬೇಕು. ಅವರ ಮಗದನ್ನ ತನ್ನ ತಾಯಿಯ, ತಂದೆಯ ಆದರ್ಶವನ್ನು ಕಂಡಾಗ ಅವರ ಬದುಕಿಗೆ ಅದು ಆದರ್ಶ ಆಗ್ತದೆ, ಮೇಲ್ಪಂಕ್ತಿ ಆಗ್ತದೆ ಅಂತ ಹೇಳ್ತಾ, ಬಹುಶಃ ಅವಾಗ ಹೇಳಿದಾಗೆ ಹುಟ್ಟು ಅನ್ನುವಂಥದ್ದು ಆಕಸ್ಮಿಕ, ಹುಟ್ಟಲಿಕ್ಕೆ ಹುಟ್ಟದೇ ಇರಬಹುದು, ಸಾವು ಅಂತಕ್ಕಂಥ ನಿಶ್ಚಿತ. ಅದನ್ನು ನಾವೆಲ್ಲ ಒಪ್ಪಿಕೊಳ್ಬೇಕು. ಇವತ್ತಿನ ದಿವಸಗಳಂತೂ ನಾವೆಲ್ಲರೂ ನಮ್ಮ ಹತ್ತಿರ ಎಲ್ಲ ಇದೆ ಅಂತಕ್ಕಂಥದ್ದನ್ನು ನಾವು ಅನಿಸ್ಕೊಂಡೇ ಬದುಕಬೇಕು ಪ್ರತಿ ದಿವಸ. ಆ ರೀತಿಯ ಒಂದು ಜೀವನದ ಶೈಲಿಯಲ್ಲಿ, ಆ ಒಂದು ಇದರಲ್ಲಿ ನಾವೆಲ್ಲ ಇವತ್ತು ನಾವು ಸೇರಿದ್ದೇವೆ. ನಮ್ಮ ಚಿಕ್ಕಮ್ಮ ಸರೋಜಿನಿ ಚಿಕ್ಕಮ್ಮವರ ಒಂದು 75 ವರ್ಷದ ಈ ಒಂದು ಬದುಕು, ಅವರ ತವರು ಮನೆಗೆ, ಅವ್ರ ತವರು ಮನೆಗೂ ಸಹ ಹೆಸರು ತಂದುಕೊಟ್ಟಿದ್ದಾರೆ. ಅವರ ಹತ್ತಿರ ಗಂಡನ ಮನೆಗೂ ಒಂದು ಒಳ್ಳೆಯ ಹೆಸರು ಕೊಟ್ಟಿದ್ದಾರೆ. ಅದರೊಂದಿಗೆ ಸಮಾಜಕ್ಕೂ ಸಹ ಒಂದು ಒಳ್ಳೆಯ ಹೆಸರು. ಬಹುವಸ್ತು ದಿನ ಸರೋಜಿನಿ ಗಂಗೆಯವರು ನಮ್ಮೊಂದಿಗೆ ಇದ್ರು ಅಂತಕ್ಕಂಥ ಒಂದು ಸಮಾಜ ಖಂಡಿತವಾಗಿ ನೆನಪಿಸ್ತಕ್ಕಂಥ ದಿವಸ ಖಂಡಿತ ಇದೆ ಅಂತ ಹೇಳಿ ಅವರ ಬಗ್ಗೆ ನುಡಿನನ್ನ ಸಲ್ಲಿಸಲಿಕ್ಕೆ ನಾನು ಗೌರವವಾಗಿ ನಾನೊಂದು ಸಣ್ಣ ಕಿರಿಯಾದ ಅಣ್ಣನ ಮಗ ಆದರೂ ಸಹ ನಮ್ಮೆಲ್ಲರ, ವಿಶೇಷವಾಗಿ ಮಡಪಾಡಿ ಬೋದು, ಮುಳುಗಾಡಲು, ಮುಂಬಾಡಿ ಎಲ್ಲ ಕುಟುಂಬದ ಪರವಾಗಿ ಅರ್ಪಿಸ್ತಾ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ನನ್ನ ಮಾತನ್ನು ಮುಗಿಸಿ ನಮಸ್ಕಾರ ಹೇಳ್ತೇನೆ. ಇರುವಂತಹ ಎಲ್ಲ ಅಭಿಮಾನಿ ವರ್ಗದವರಿಗೆ ಕೇವಲ ಸಮಯದ ಅಭಾವದಿಂದ ಒಂದು 2 ಮಾತಿನ ಮೂಲಕ ಅವರಿಗೆ ನುಡಿನಮನವನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. 2008ರಲ್ಲಿ ಗುತ್ತಿಗಾನಲ್ಲಿ ಲಯನ್ ನಿತ್ಯಾನಂದ ಮುಂಡೋಡಿಯವರ ನೇತೃತ್ವದಲ್ಲಿ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ ಲಯನ್ಸ್ ಕ್ಲಬ್ ಸ್ಥಾಪನೆಯಾಗುತ್ತದೆ. ಆ ಸಮಯದಲ್ಲಿ ಸ್ಥಾಪಕ ಸದಸ್ಯರಾಗಿ ಸರೋಜಿನಿ ಅಕ್ಕನವರು ಕೂಡ ಸೇರಿಕೊಳ್ತಾರೆ. ಇವರ ಒಂದು ವಿಶಿಷ್ಟತೆ ಏನೆಂದರೆ, ಪ್ರತಿ ವರ್ಷ ನಮ್ಮಲ್ಲಿ ಆಗುವಂತಹ 4 ಕಾರ್ಯಕ್ರಮಗಳಿವೆ. ಜಿಲ್ಲಾ ರಾಜ್ಯಪಾಲರ ಭೇಟಿಯ ಕಾರ್ಯಕ್ರಮ, ಪ್ರಾಂತೀಯ ಅಧ್ಯಕ್ಷರ ಭೇಟಿಯ ಕಾರ್ಯಕ್ರಮ, ವಲಯಾಧ್ಯಕ್ಷರ ಭೇಟಿಯ ಕಾರ್ಯಕ್ರಮ, ಪದಗ್ರಹಣ ಸಮಾರಂಭ. ಈ ಸಮಾರಂಭದಲ್ಲಿ ಅವರ ಪರಿಸರದ ಒಬ್ಬೊಬ್ಬ ಫಲಾನುಭವಿಯನ್ನು ಹುಡುಕಿಕೊಂಡು ನಮ್ಮ ಹತ್ತಿರ ಬಂದು, ಅಣ್ಣ ಈ ರೀತಿಯ ಸೇವೆಯನ್ನು ಅವರಿಗೆ ನೀಡುವ, ಈ ರೀತಿಯ ಧನ ಸಹಾಯವನ್ನು ಅವರಿಗೆ ಮಾಡುವ, ಅವರ ಕಷ್ಟಕ್ಕೆ ನಾವು ಸ್ಪಂದಿಸುವ ಎನ್ನುವಂತಹ ಮನೋಭಾವನೆಯನ್ನು ನಮ್ಮೆಲ್ಲ ಲಯನ್ಸ್ ಸದಸ್ಯರ ಮುಂದೆ ಇಡ್ತಿದ್ರು. ಮೊದಲಿಗೆ ಅವರ ದೇಣಿಗೆ ಕೊಡ್ತಿದ್ರು, ನಂತರ ನಮ್ಮ ಎಲ್ಲ ಸದಸ್ಯರಿಂದ ಸಂಗ್ರಹ ಮಾಡ್ತಿದ್ರು. ಅಡ್ಡನಬಾರೆ ಪರಿಸರ ಇರ್ಬೋದು, ಒಡನಂಬೆ ಪರಿಸರ ಇರ್ಬೋದು, ದೇವ ಊರಿನ ಪರಿಸರ ಇರ್ಬೋದು. ಇಲ್ಲಿ ಯಾರು ಅಶಕ್ತರಿದ್ದಾರೆ, ಯಾರು ಚಿಕಿತ್ಸಾ ವೆಚ್ಚವನ್ನು ಭರಿಸಲಿಕ್ಕಾಗದೆ ಅಸಮರ್ಥರಿದ್ದಾರೆ, ಯಾರು ತೊಂದರೆಗೆ ಇದ್ದಾರೆ, ಅಂಥವರನ್ನು ಗುರುತಿಸಿ ಅವರಿಗೆ ಧನ ಸಹಾಯ ಮಾಡುವಂಥ ಪ್ರವೃತ್ತಿ ಅವರಲ್ಲಿತ್ತು. ಇನ್ನೊಂದು ಅವರ ಗುಣ ಅಂದರೆ, ಬಡ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷವೂ ಕೂಡ ಧನ ಸಹಾಯ ಕೊಡುವಂಥ ಒಂದು ಪರಿಪಾಠ ಇತ್ತು. ಅಂಗನವಾಡಿ ಕೇಂದ್ರ, ಒಡನಂಬೆ ಇದರ ಪಾಲನಾ ಸಮಿತಿಯ ಸದಸ್ಯರು. ಆದರೆ ಕಳೆದ ವರ್ಷ ಆಗಲಿ ಅಥವಾ ಪ್ರತಿ ವರ್ಷವೂ ಕೂಡ ಅಲ್ಲಿಯ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ವಿತರಣೆಯನ್ನು ಕೊಡುವುದಿರ್ಬೋದು, ಆಟೋಟ ಸ್ಪರ್ಧೆ ನಡೆಸಿಕೊಂಡು ಅವರಿಗೆ ಬಹುಮಾನವನ್ನು ಪ್ರಯೋಜನತ್ವ ಮಾಡುವುದನ್ನು ಇರ್ಬೋದು. ಇದೆಲ್ಲವನ್ನು ಕೂಡ ನಮ್ಮ ಲಯನ್ಸ್ ಕ್ಲಬ್ನ ಮೂಲಕ ಮಾಡ್ತಿದ್ದರು. ಸುಮಾರು 17 ವರ್ಷ ಅವರು ಜಿಲ್ಲಾ ಕ್ಯಾಬಿನೆಟ್ನಲ್ಲಿ, ಅಂದರೆ ನಮ್ಮ ಜಿಲ್ಲಾ ಸಂಪುಟದಲ್ಲಿ ಕೂಡ ಅವರು ಬೇರೆ ಬೇರೆ ಜವಾಬ್ದಾರಿಯನ್ನು ವಹಿಸಿಕೊಂಡು ಯಶಸ್ವಿಯಾದದ್ದು. ಲಯನ್ಸ್ನ 2 ವರ್ಷದ ಅಧ್ಯಕ್ಷೆಯಾಗಿ ಕೂಡ ಉತ್ತಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡದ್ದು. ಈ ಎಲ್ಲ ಸೇವಾ ಮನೋಭಾವನೆಯ ಗುರಿಯನ್ನು ಇಟ್ಟುಕೊಂಡಂಥ ಸರೋಜಿನಿ ಅಕ್ಕ ಇವತ್ತು ನಮ್ಮೊಂದಿಗೆ ಇಲ್ಲ ಎಂದು ಹೇಳುವುದೇ ನಮಗೆ ಅತ್ಯಂತ ದುಃಖತಪ್ತವಾಗಿದೆ.
ಪಾದರಸದಂಥ ವ್ಯಕ್ತಿತ್ವ, ನಮ್ಮೊಡನೆ ಇದ್ದು ಎದ್ದುಕೊಂಡು ಹೋದಂತಹ ಚೈತನ್ಯ, ಭಗವಂತನ ಪಾದವನ್ನು ಸೇರಿಕೊಂಡಂತಹ ಆ ಚೈತನ್ಯ ಇವತ್ತು ನಮಗೆ ಆದರ್ಶವಾಗಿದ್ದಾರೆ ಸೇವೆಯ ಮೂಲಕ. ಶರಣರ ಒಂದು ಮಾತನ್ನು ನಾನು ಇಲ್ಲಿ ನೆನಪಿಸ್ತಾ ಇದ್ದೇನೆ. ಬದುಕಿನಲ್ಲಿ ನಾವು ಇವನು ಯಾರು ಎಂದು ಕರೆಸಿಕೊಳ್ಳಬಾರದು. ಇವ ನಮ್ಮವ ಎಂದೆನಿಸಯ್ಯ. ಆ ನುಡಿಗೆ ತಕ್ಕಂತಹ ವ್ಯಕ್ತಿತ್ವವನ್ನು, ತಕ್ಕಂತಹ ಗುಣವನ್ನು ಮೈಗೂಡಿಸಿಕೊಂಡಂಥವರು ಸರೋಜಿನಿ ಅಕ್ಕ. ನಮ್ಮ ಲಯನ್ಸ್ ಜಿಲ್ಲೆಯಲ್ಲಿ ಎಲ್ಲಿ ಹೋದರೂ ಕೂಡ ಪ್ರೀತಿಯ ಅಕ್ಕ ಎಂದೇ ಅವರನ್ನು ಎಲ್ಲರೂ ಸಂಬೋಧಿಸಿದ್ರು. ಇಂತಹ ಅಕ್ಕ ನಮ್ಮಿಂದ ಇವತ್ತು ದೂರವಾಗಿ ಪರಮಾತ್ಮನ ಸಾನ್ನಿಧ್ಯವನ್ನು ತಲುಪಿದ್ದಾರೆ. ಒಂದು ಮಾತಿದೆ, ಯಾರು ಒಳ್ಳೆಯ ಕೆಲಸ ಮಾಡ್ತಾರೋ, ಯಾರು ಬಡಬಗ್ಗರಿಗೆ ಸೇವೆಯನ್ನು ನೀಡ್ತಾರೋ, ಯಾರು ಬಡಬಗ್ಗರಿಗೆ ಆಸರೆಯಾಗಿ ನಿಲ್ಲುತ್ತಾರೋ ಅಂಥವರನ್ನು ಭಗವಂತ ತನ್ನ ಪಾದಕ್ಕೆ ಬೇಗನೆ ಕರೆದುಕೊಳ್ತಾರಂತೆ. ಸರೋಜಿನಕ್ಕನ ಬದುಕಲ್ಲಿ ಕೂಡ ಇದು ಅನ್ವರ್ಥವಾಗಿದೆ. ಯಾವುದೇ ತೊಂದರೆಯನ್ನು ಪಡೆದ ಮನೆಯವರಿಗೆ, ಯಾವುದೇ ಬಂಧು ಬಳಗಕ್ಕೆ ಯಾವುದೇ ರೀತಿಯ ಚಿಂತೆಯನ್ನು ನೀಡದೆ ಎದ್ದು ಹೋದಂಥ ಆತ್ಮ ಅವರದ್ದು. ಕೊನೆಯಲ್ಲಿ ಒಂದೇ ಮಾತಿನ ಮೂಲಕ ನಾನು ಅವರ ವ್ಯಕ್ತಿತ್ವವನ್ನು ಕಟ್ಟಲಿಕ್ಕೆ ಮುಂದಾಗ್ತಿದೆ. DVG ಅವರು ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಮಾತು ಹೇಳ್ತಾರೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸಿರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರ ಒಳಗೆ ಒಂದಾಗು ಮಂಕುತಿಮ್ಮ. ಈ ಮಾತು ಎಷ್ಟು ಅರ್ಥಗರ್ಭಿತ ಅಂದರೆ ನನಗೆ ಇವತ್ತು ಬೆಳಗ್ಗೆ ಅವರ ಬಗ್ಗೆ ಯೋಚನೆ ಮಾಡುವಾಗ ಅರ್ಥ ಆಯಿತು. ಬೆಟ್ಟದ ಅಡಿಯಲ್ಲಿ ಬೆಳೆದಂಥ ಹುಲ್ಲು ಪಶುಗಳ ಆಹಾರವಾಗಿ ಪಶುಗಳ ಹೊಟ್ಟೆಯನ್ನು ತುಂಬಿಸ್ತದೆ. ಬಡಬಗ್ಗರಿಗೆ ಆಶ್ರಯವನ್ನು ಕೊಟ್ಟು ಬಡಬಗ್ಗರಿಗೆ ಸಹಾಯ ಮಾಡ್ತಾ ಅವರ ಬದುಕಿನಲ್ಲಿ ಬೆಲ್ಲ ಸಕ್ಕರೆ ಅಂತ ಸಿಹಿಯನ್ನು ಕೊಟ್ಟಂಥವರ ಅಕ್ಕ. ಎಲ್ಲರ ಒಳಗೆ ಒಂದಾಗಿ ದೇವಸ್ಥಾನದ ಕೆಲಸ ಇರ್ಬೋದು, ಸಹಕಾರಿ ಸಂಘದ ಕೆಲಸ ಇರ್ಬೋದು, ಶಿಕ್ಷಣ ಸಂಸ್ಥೆಯ ಕೆಲಸ ಇರ್ಬೋದು, ಅಥವಾ ಇತರ ಸಾಮಾಜಿಕ ಚಟುವಟಿಕೆ ಇರ್ಬೋದು, ಎಲ್ಲದಲ್ಲಿ ಕೂಡ ಅವರು ಎತ್ತಿದ ಕೈ. ಮೊದಲಿಗೆ ಅವರು ಹಾಜರಾಗಿ ಮೊದಲು ಅವರು ಕೆಲಸವನ್ನು ಮಾಡಿ ಏನು ಮಾಡಬೇಕು ಎಂದು ನಮ್ಮಲ್ಲಿ ವಿಚಾರಿಸಿ ಕೊನೆಯವರೆಗೂ ಕೂಡ ಕೆಲಸ ಕಾರ್ಯದಲ್ಲಿ ಕೈ ಜೋಡಿಸಿದಂಥ ಅಕ್ಕ. ಅವರು ಇವತ್ತು ನಮ್ಮೊಂದಿಗೆ ಇಲ್ಲ, ಭಗವಂತನ ಪಾದವನ್ನು ಸೇರಿಕೊಂಡಿದ್ದಾರೆ. ಭಗವಂತನ ಪಾದ ಸಾನ್ನಿಧ್ಯದಲ್ಲಿ ಶಾಶ್ವತ ಸ್ಥಾನ ಅವರಿಗೆ ಲಭಿಸುವಂತಾಗಲಿ. ಅವರ ಚೇತನ ಅದು ಎಲ್ಲ ಕಡೆಯಲ್ಲಿ ಕೂಡ ಕುಟುಂಬ ವರ್ಗಕ್ಕೆ, ಬಂಧು ಬಳಗಕ್ಕೆ ಮಾರ್ಗದರ್ಶನ ನೀಡ್ತಾ ಇರಲಿ ಎಂದು ಆಶಿಸ್ತಾ, ಆ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಕುಟುಂಬ ವರ್ಗಕ್ಕೆ ಮತ್ತು ಅಭಿಮಾನಿ ವರ್ಗಕ್ಕೆ ಭಗವಂತ ದಯಪಾಲಿಸಲಿ ಎಂದು ಹೇಳುತ್ತಾ ನಾನು ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತಾ ಇದ್ದೇನೆ. ಓಂ ಶಾಂತಿ. ಸಲ್ಲಿಸಿದವರಿಗೆ ವಂದನೆಗಳು. ಈಗ ನಾವೆಲ್ಲರೂ ಒಂದು ನಿಮಿಷ ನಿಂತು ಪ್ರಾರ್ಥನೆ ಮಾಡಿ ವಂದಿಸಿದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಪುಷ್ಪನಮನ ಮಾಡಿದವರು ಕೆಳಗಿನ ಹಂತದಲ್ಲಿ ಊಟದ ಏರ್ಪಾಡನ್ನು ಮಾಡಿದ್ದಾರೆ. ಎಲ್ಲವೂ ಊಟವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿದ್ದೇನೆ.
ಮೆಲ್ಲ ಹತ್ತ ಹೋಗಿ ಚಪ್ಪಲೆಲ್ಲ ಇಟ್ಟು ಮತ್ತೆ ಸ್ಕೂಲ್ ದಾಟಿದ ನಮಸ್ತೆ ಆರಾಮ ಮೇಡಮ್ ಇದ್ದಿದ್ರಿ ಈಗ ಯಾರು ಮೇಡಮ್ ಅಲ್ಲಿ ಯಾರು ಈಗ ಯಾರು ಅಲ್ಲ ನಿಮ್ಮ ಸಿಂಗಲ್ ಬಟ್ಟೆ ಪರ್ಮಿಷನ್ ಬೇಕಿತ್ತು ಕಬಡ್ಡಿ ಮಾಡಲಿಕ್ಕೆ ಈಗ ಇದ್ದಾರೆ ಅಂತ ತಿಳ್ಕೊಂಡು ಲೈಟ್ ನಂಬರ್ ಏನು
Sana. Masih. ಲಯನ್ಸ್ ಕ್ಲಬ್ ವೃತ್ತಿಗಾರರ ಪರವಾಗಿ ನಿವೃತ್ತ ರಾಜಕಾರಣ ದರ್ಶಕ ಲಯನ್ ವೆಂಕಪ್ಪಗೌಡನೆ ಕೆಳಗೆ ಮಾತನಾಡಿ Orang pelan-pelan, ini pun. Masih. ಅಂದರೆ ಚಿತ್ರಕಲಾ ಸ್ಪರ್ಧೆಯಲ್ಲಿ ಒಳಗೆ